ಸುಧಾ ಹರಿ 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 ಭಕ್ತಿ ಭಾಗ್ಯ ನಿನಗಿಂತ ಮಿಗಿಲಾದದ್ದು ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಮಮ ಎಂಬ ಹಾಗೆ ನಿನ್ನ ಮೂರ್ತಿಯನ್ನು ನನ್ನ ಹೃದಯದ ಒಳಗೆ ಇಟ್ಟು ಆರಾಧನೆ ಮಾಡುತ್ತಾ ಬರುತ್ತಿರುವುದು ನಿನ್ನ ಪರಮ ಭಕ್ತ ಸುಧಾಮ ನಾನು. ಆದರೆ ನನ್ನ ಕಣ್ಣೀರು ನಿನಗೆ ಯಾಕೆ ಸ್ವಾಮಿ ಕಾಣುವುದಿಲ್ಲ ಎಂಬ ಹಾಗೆ ಪಶ್ಚಾತ್ತಾಪ ಪಡುತ್ತಾ ಇದ್ದೇನೆ. ಪ್ರಾತಃ ಕಾಲದಲ್ಲಿ ಎದ್ದಂತ ನಾನು ನಿತ್ಯ ವಿಧಿಗಳನ್ನೆಲ್ಲ ಪೂರೈಸಿ ಹೊಟ್ಟೆಗೊಂದು ಒದ್ದೆ ಬಟ್ಟೆಯನ್ನು ಬಿಗಿಯಾಗಿ ಕಟ್ಟಿ ಮನೆ ಅಂಗಳದಲ್ಲಿ ಕುಳಿತು ನನ್ನ ಜೀವನದ ಬಗ್ಗೆ ನಾನು ಆಲೋಚನೆ ಮಾಡುತ್ತಾ ಇದ್ದೇನೆ. ಪರಮಾತ್ಮ, ನನ್ನನ್ನು ಪ್ರಪಂಚದಲ್ಲಿ ಮಾನವನನ್ನಾಗಿ ಯಾಕೆ ಸ್ವಾಮಿಯೇ ನೀನು ಸೃಷ್ಟಿ ಮಾಡಿದೆ ಹೇಳು. ಅದರಲ್ಲೂ ನಾನು ಒಬ್ಬ ಬ್ರಾಹ್ಮಣನಾಗಿ ಯಾಕೆ ಹುಟ್ಟಬೇಕಿತ್ತು ಅಂತ ನಾನು ಆಲೋಚನೆ ಮಾಡುತ್ತಾ ಇದ್ದೇನೆ. ಯಾರೇ ಆಗಲಿ ಬಡವನಾಗಿ ಹುಟ್ಟುವುದಕ್ಕಿಂತ ಬದಲಾಗಿ ಶ್ರೀಮಂತರ ಮನೆಯ ಬಾಗಿಲು ಕಾಯುವಂತ 4 ಕಾಲ ಪ್ರಾಣಿಯಾಗಿ ಹುಟ್ಟಿದ್ರೆ 3 ಹೊತ್ತು ಹೊಟ್ಟೆಗೆ ಏನು ತೊಂದರೆ ಬರಲಿಕ್ಕಿಲ್ಲ. ನನ್ನ ತಂದೆ ತಾಯಿಯವರು ಸುಧಾಮ ಎಂಬಂತ ಒಂದು ಒಳ್ಳೆ ಹೆಸರನ್ನು ಇಟ್ಟಿದ್ದಾರೆ. ಏನಿದ್ರೆ ಅರ್ಥ? ಸುಧಾಮ ಅಂದ್ರೆ ಒಳ್ಳೆ ಮನೆ ಇದ್ದವ ಅಂತ. ನನ್ನ ಮನೆಯನ್ನು ಕಾಣುವಾಗ ಇವತ್ತು ಮುರಿದು ಬೀಳುತ್ತದೋ ನಾಳೆ ಮುರಿದು ಬೀಳುತ್ತದೆ ಎಂಬ ಸ್ಥಿತಿಯಲ್ಲಿ ಹುಟ್ಟಿ ಬೆಳೆದು ಇಷ್ಟು ದೊಡ್ಡವನಾದೆ. ಇದುವರೆಗೂ ಹೊಟ್ಟೆ ತುಂಬ ಉಂಟವನು ನಾನಲ್ಲ, ಮೈ ತುಂಬ ಬಟ್ಟೆ ಧರಿಸದ ವ್ಯಕ್ತಿ ನಾನಲ್ಲ. ಪರಮಾತ್ಮ, ಯಾಕಪ್ಪ ನನಗೆ ಈ ಬಡತನದ ಕೊಟ್ಟಿ ನಾನು ಕೇಳುತ್ತಾ ಇದ್ದೇನೆ. ನನ್ನ ತಂದೆ ತಾಯಿಯಾಗಲಿ ಮತ್ತೊಬ್ಬರ ಆಸ್ತಿ ಬದುಕನ್ನು ಕಂಡು ಮತ್ಸರ ಪಟ್ಟವರಲ್ಲ. ಸತ್ಯ ಧರ್ಮದಲ್ಲೇ ನಡೆದಂಥ ವ್ಯಕ್ತಿಗಳು ಅವರಾಗಿದ್ದಾರೆ. ಆ ಆದರ್ಶವೇ ನನಗಾದ ಕಾರಣ ಇದುವರೆಗೂ ನಾನು ಅದೇ ರೀತಿ ನಡೆದುಕೊಂಡು ಬಂದೆ. ಅವನಲ್ಲಿ ಸಂಪತ್ತುಂಟು, ನನಗೆ ಯಾಕೆ ಇಲ್ಲ ಎಂಬ ನಾನು ಮತ್ಸರ ಪಟ್ಟವನಲ್ಲ. ಆದರೂ ನನ್ನ ಕಣ್ಣೀರು ದೇವರ ಪಾಲಿಗೆ ಕಾಣದಾಗಿ ಹೋಯಿತು. ಅದಕ್ಕಿಂತಲೂ ಮಿಗಿಲಾಗಿ ನಾನೊಬ್ಬ ಸಂಸಾರಿ. ಚಿನ್ಮಯ ಎಂಬಂತೆ ಹೆಣ್ಣನ್ನು ಮದುವೆಯಾಗಿದ್ದೇನೆ. ಒಳ್ಳೆ ಗುಣ ನಡತೆ ಹೆಣ್ಣನ್ನು ನಾನು ಪಡೆದಿದ್ದೇನೆ. ಆ ಸಂತೋಷ ಮದುವೆಯಾದಂಥ ನನ್ನ ಹೆಂಡತಿಗೆ ಮಾನ ಮುಚ್ಚುವುದಕ್ಕೆ 1 ತುಂಡು ಬಟ್ಟೆಯಾಗಲಿ 1 ತುಂಡು ಚಿನ್ನವನ್ನಾಗಲಿ ಕೊಡುವಂಥ ಯೋಗ ಭಾಗ್ಯ ನನ್ನ ಪಾಲಿಗೆ ದೇವರು ಕೊಟ್ಟದಿಲ್ಲ. ಪ್ರಾತಃ ಕಾಲದಲ್ಲಿ ಎದ್ದಂಥ ಮಕ್ಕಳು ಯಾವತ್ತೂ ಕೂಡ ಅಪ್ಪ ಹಸಿವೆ ಹಸಿವೆ ಅನ್ನ ಬೇಕು ಹಾಲು ಬೇಕು ಅಂತ ಕೇಳುವಾಗ ಹೊಟ್ಟೆಯೇ ಹಿಂಡಿದಂತೆ ಆಗುತ್ತದೆ. ಈ ಎಲ್ಲ ಸ್ಥಿತಿಯನ್ನು ಕಾಣುವಾಗ ನಾನು ಎಷ್ಟೋ ಸಲ ಆಲೋಚನೆ ಮಾಡಿದೆ. ಸಾಕಪ್ಪ ಸಾಕು, ಈ ಸಂಸಾರವೇ ಬೇಡ, ಎಲ್ಲಿಯಾದ್ರೂ ಹೋಗಿ ಆತ್ಮಹತ್ಯೆ ಮಾಡೋಣ ಅಂತ ಆಲೋಚನೆ ಮಾಡಿದರೆ ಧರ್ಮದಲ್ಲಿ, ಅರ್ಥದಲ್ಲಿ, ಕಾಮದಲ್ಲಿ, ಮೋಕ್ಷದಲ್ಲಿ 2 ಗಣಿಸಿದಿಲ್ಲ ಎಂಬಾಗೆ ಮಾತು ಕೊಟ್ಟು ಮದುವೆಯಾದಂಥ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಅವರು ಅನಾಥರು ಆಗುತ್ತಾರಲ್ಲ. ಇದನ್ನೆಲ್ಲ ಎಣಿಸಿ ನಾನು ಪಶ್ಚಾತ್ತಾಪ ಪಡುತ್ತಾ ಇದ್ದೇನೆ. ಯಾಕೆ ದೇವರಿಗೆ ನನ್ನ ಕಣ್ಣೀರು ಕಾಣುವುದಿಲ್ಲ? ಯಾಕೆ ಬದುಬೇಕು? ಕೃಷ್ಣ ಗೋವಿಂದ, ನನ್ನ ಕಣ್ಣೀರು ಕಾಣದ ಸುಧಾ ಮುಖ ಏನು ಬಾಡಿ ಸಂಸದ ಮುರ್ಗನೆ
ಜೊತೆಯಾಗಿ ಮಲಗಿದ್ದವರು ನಾವು. ಇನ್ನೂ ಕೂಡ ಬೆಳಗಾಗಲಿಲ್ಲ, ಮಧ್ಯರಾತ್ರಿ ಕಳೆಯಿತಷ್ಟೇ. ಸತ್ಯ, ಯಾವ ರೀತಿ ಹೊರನಾಡಿದರೂ ಕೂಡ ನಿದ್ದೆ ಎಂಬುದು ಬರುವುದಿಲ್ಲವೇ ನನಗೆ. ಆದ ಕಾರಣನೇ ಮಧ್ಯರಾತ್ರಿಯಲ್ಲಿ ಎದ್ದು ಬಂದು ನನ್ನಷ್ಟಕ್ಕೆ ಏನೋ ಆಲೋಚನೆ ಮಾಡುತ್ತಾ ಇದ್ದೇನೆ. ಈ ಸಮಯದಲ್ಲಿ ಮುಖವನ್ನು ಬಾಡಿಸಿಕೊಂಡು ಕಣ್ಣೀರು ಹಾಕುತ್ತಾ ನೀನು ಕೂಡ ಬಂದಿಯಲ್ಲ. ಹೌದು ಪ್ರಭು, ನನಗೆ ಅರ್ಥವಾಯಿತು ನಿನಗೂ ಕೂಡ ನಿದ್ದೆ ಬರಲಿಲ್ಲ ಎಂಬ ಹಾಗೆ. ಪ್ರಾಣಿಯೇ, ನಿನ್ನಂತಹ ಒಬ್ಬಳು ಸಾಧ್ವಿ ಶಿರೋಮಣಿಯನ್ನು ಮದುವೆಯಾದಂಥ ನನ್ನ ಜನ್ಮ ಸಾರ್ಥಕವಾಯಿತು ಎಂಬಾಗ ನಾನು ಅಭಿಮಾನ ಪಡ್ತಾ ಇದ್ದೇನೆ. ಆದರೆ ನನಗೆ ಮಾತ್ರ ಅಲ್ಲ, ದೇವರು ನಿನ್ನ ಪಾಲಿಗೂ ಕೂಡ ಮುನಿದು ಬಿಟ್ಟಿದ್ದಾರೆ. ಹೇಳು, ನನ್ನಂಥ ನತದೃಷ್ಟ, ನನ್ನಂಥ ಪಾಪಿಷ್ಟನ ಕೈ ಹಿಡಿಯುವುದಕ್ಕಿಂತ ಒಬ್ಬ ಶ್ರೀಮಂತನ ಕೈ ಹಿಡಿದು ಅವನ ಮಡದಿಯಾಗಿ ಹೋದದ್ದು ಹೌದು ಅಂತಾದರೆ ಮೈ ತುಂಬ ಬಟ್ಟೆ ಧರಿಸಬಹುದಿತ್ತು, ಮೈ ತುಂಬ ಆಭರಣ ಹಾಕಬಹುದಿತ್ತು, ಹೊಟ್ಟೆ ತುಂಬ ಊಟ ಮಾಡಬಹುದಿತ್ತು. ಪ್ರಿಯೆ, ನನ್ನಂಥ ದರಿದ್ರನ ಕೈ ಹಿಡಿದ ಕಾರಣ ನಿನ್ನ ಪಾಲಿಗೆ ಅದು ಕೂಡ ನಷ್ಟವಾಗಿ ಹೋಯಿತು. ನಿನ್ನ ಮೊನ್ನೆ ಒಂದು ಸ್ಥಿತಿಯನ್ನು ಕಾಣುವಾಗ ನಾನು ಅಯ್ಯೋ ಅಂತ ಎಣಿಸಿದೆ. ಬೇರೆ ಸೀರೆ ಬದಲಿಸಿದಾಗ ಇಲ್ಲದಂಥ ನೀನು ಯಾರೂ ನೋಡುವುದಿಲ್ಲೆಂಬಾಗೆ ನೇರವಾಗಿ ಹೊಳೆ ಬದಿಗೆ ಹೋಗಿ ಸೀರೆಯ ಒಂದು ತುದಿಯಲ್ಲಿ ತನ್ನ ಮಾನವನ್ನು ಮುಚ್ಚಿ ಮತ್ತೊಂದು ತುದಿಯನ್ನು ಒಗೆಯುತ್ತಾ ಇದ್ದಿ. ಬೇರೆ ಸೀರೆ ಇಲ್ಲ ಪ್ರಭು, ಒಂದು ತುಂಡು ಸೀರೆ ತಂದು ಕೊಡುವಂಥ ಯೋಗ ನನ್ನ ಪಾಲಿಗೆ ಇಲ್ಲಪ್ಪ. ಚಿನ್ನದ ಬಣ್ಣ ಯಾವುದು ಅಂತ ಕಂಡವಳು ನೀನಲ್ಲ, ಆದರೂ ಅದು ಬೇಕು ಇದು ಬೇಕು ಎಂಬಾಗ ಪೀಡಿಸಿದವಳು ನೀನಲ್ಲ. ಆ ವಿಚಾರದಲ್ಲಿ ನಾನು ಸಮಾಧಾನ ಮಾಡ್ತಾ ಇದ್ದೇನೆ. ಚಿನ್ಮಯಿ ಪ್ರಭು, ನೀನು ಕೂಡ ಕಣ್ಣೀರು ಹಾಕುತ್ತಾ ಇದ್ದೇನೆ. ಗಂಡ ಕಣ್ಣೀರು ಹಾಕುವಾಗ ಹೆಂಡತಿ ಆದವಳು ಬಂದು ಸಮಾಧಾನ ಮಾಡಬೇಕಾದವಳು. ನೀನು ಅಳುತ್ತಾ ಇದ್ರೆ ನಮ್ಮನ್ನು ಪೊರೆಯವರು ಯಾರಿದ್ದಾರೆ ಹೇಳು? ಯಾಕೆ ಕಣ್ಣೀರು? ಏನಾಯ್ತೆ ನಿನಗೆ? ನನ್ನಲ್ಲಿ ಹೇಳಬಾರದೆ ಪ್ರಿಯೇ? ನಮ್ಮ ಬಾಳು ನಿನಗೆ ವ್ಯಸನವೇಕಿಲ್ಲ, ದಾರಿದ್ರ್ಯದೊಳು ನಿನಗೆ ವ್ಯಸನವೇಕಿಲ್ಲ, ದಾರಿದ್ರ್ಯದೊಳು ಕುಸಿದು ಸಂಪೂರಿದು ಹೋಗಿರುವುದು, ಕುಸಿದು ಸತ್ತುರಿದು ಹೋಗಿರುವುದು, ಕೆಸರಲ್ಲಿ ಸಿಲುಕಿ ನಾನು ಜೀವವಿದು ರಮಣ ಮಸಣವಾದ ಬದುಕು ಪ್ರಭು, ಚಿನ್ಮಯಿ, ನಿನಗೆ ತಂದು ಕೊಡುವುದಕ್ಕೆ ಸೀರೆ ಇಲ್ಲ, ಒಂದು ತೊಟ್ಟು ಬಂಗಾರವನ್ನು ನಾನು ಕೊಡಲಿಲ್ಲ ಎನ್ನುವುದಾಗಿ ಹೇಳುತ್ತಾ ಇದ್ದೀನಿ. ನಿಜವನ್ನೇ ನಾನು ಹೇಳಲಿಲ್ಲವೇ? ಇಲ್ಲ ಪ್ರಭು, ನಾವು ಯಾವತ್ತು ಹಾಸಿಗೆ ಇದ್ದಷ್ಟೇ ಕಾಲನ್ನು ಚಾಚಬೇಕಂತೆ, ಇದ್ದದರಲ್ಲಿ ತೃಪ್ತಿಯನ್ನು ಪಡಬೇಕಂತೆ. ಇದ್ದದರಲ್ಲಿ ನಮಗೆ ಏನಿದೆ ಹೇಳು? ಸಾಕು ಪ್ರಭು,
ಈ ಹಿಂದೆ ನಿಮ್ಮನ್ನು ಮದುವೆಯಾದ ಬಳಿಕ ನೀವೇ ದೇವರು, ನಿಮ್ಮ ಸೇವೆ ನನ್ನ ಮೂಲ ಉದ್ದೇಶ ಎನ್ನುವುದಾಗಿ ಇದುವರೆಗೆ ನಿಮ್ಮ ಸೇವೆಯನ್ನು ಮಾಡುತ್ತಾ ಬಂದವಳು ನಾನು. ಅದರಲ್ಲಿ ಧನ್ಯತಾ ಭಾವವನ್ನು ನಾನು ಹೊಂದಿದ್ದೇನೆ ಪ್ರಭು. ಹೆಣ್ಣಾದವಳ ಜೀವನ ಸಾರ್ಥಕವಾಗುವುದು ಯೋಗ್ಯ ಪುರುಷನ ಕೈ ಹಿಡಿದರೆ ಸಾಲದಂತೆ. ಆಕೆ ಹೆತ್ತೋಡಲು ಪಾವನ ಆಗಬೇಕಾದ್ರೆ ಮಕ್ಕಳ ಬಾಯಿಯಿಂದ ಅಮ್ಮ ಎನ್ನುವಂತ 2 ಅಕ್ಷರವನ್ನು ಕೇಳಬೇಕಂತೆ. ಅಲ್ಲಿಗೆ ಹೆಣ್ಣು ಜನ್ಮ ಸಾರ್ಥಕವಾಗುತ್ತದೆ. ಹೆಣ್ಣಿನ ಜನ್ಮ ಎನ್ನುವುದು ನನ್ನ ಬದುಕಿನಲ್ಲಿ ಸಾರ್ಥಕವಾಗಿದೆ. ಆದರೆ ಮಕ್ಕಳ ಸ್ಥಿತಿಯನ್ನು ಕಾಣುವುದಕ್ಕಾಗುವುದಿಲ್ಲ ಪ್ರಭು. ಬೇಕು ಬೇಕು ಎಂಬ ಹಾಗೆ ಆಸೆ ಪಟ್ಟವರಿಗೆ ದೇವರು ಮಕ್ಕಳನ್ನು ದಯಪಾಲಿಸುವುದಿಲ್ಲ. ಇಲ್ಲ. ಬೇಡಪ್ಪ ಸಾಕು ಸಾಕು ಅಂತ ಯಾರು ಹೇಳ್ತಾರೋ ಅಂತವರಿಗೆ ಬಾಚಿ ಬಾಚಿ ಮಕ್ಕಳನ್ನು ಕೊಡ್ತಾರೆ ದೇವರು. ಯಾಕೆ ಈ ರೀತಿ ಕಷ್ಟ ಮಕ್ಕಳ ಅಳುವುದನ್ನು ಕಾಣುವುದಕ್ಕೆ ಆಗುವುದಿಲ್ಲ. ಅಮ್ಮ ನನಗೆ ಹಾಲು ಬೇಕು ಹಾಲು ಬೇಕು ಎನ್ನುವುದಾಗಿ ಮಕ್ಕಳು ಗೊಬ್ಬಿಡುವಾಗ ಕೊಡುವುದಕ್ಕೆ ಹಾಲಿಲ್ಲ ಪ್ರಭು. ನೀರಿಗೆ ಸುಣ್ಣವನ್ನು ಬೆರೆಸಿದೆ ಹಾಲು ಎನ್ನುವುದಾಗಿ ನಾನು ಮಕ್ಕಳಿಗೆ ಉಣಬಡಿಸುತ್ತಾ ಇದ್ದೆ. ನಮ್ಮ ಪರಿಸ್ಥಿತಿ ಏನು? ರಾತ್ರಿಯ ಹೊತ್ತಿನಲ್ಲಿ ಅಡುಗೆ ಕೋಣೆಗೆ ಹೋಗಿ ಮಕ್ಕಳು ಏನುಂಟು ಎನ್ನುವುದಾಗಿ ಹುಡುಕುವುದನ್ನು ಕಾಡುವಾಗ ಕರುಳಿಗೆ ಕತ್ತಿಟ್ಟಂತ ಅನುಭವ ಆಗುತ್ತಾ ಉಂಟು ಪ್ರಭು. ಏನು ಮಾಡುವುದು? ಮಕ್ಕಳಿಗೆ ಕೊಡುವಷ್ಟು ನಮಗೆ ದಾರಿದ್ರ್ಯ ದೇವರು ಕೊಟ್ಟಿದ್ದಾನಲ್ಲ. ಹಾಗಾಗಿ ಚಿಂತೆ. ನಮ್ಮ ಬಡತನ ನಮಗೆ ಇಷ್ಟುಂಟು ಎನ್ನುವುದಾಗಿ ನನಗೆ ಚಿಂತೆ ಅಲ್ಲ. ಈ ಹಿಂದೆ ನಿಮ್ಮನ್ನು ಕೈ ಹಿಡಿದು ಇಲ್ಲಿವರೆಗೆ ಬರುವಂತಹ ಮುಂಚಿತವಾಗಿ ನನ್ನ ತಂದೆಯವರು ಊರಿನವರಿಗೆ ಬೇಕಾದಷ್ಟು ದಾನ ಧರ್ಮಾದಿಗಳನ್ನು ಮಾಡಿದವರು. ಆದರೆ ಈ ಕಾಲಕ್ಕಾಗುವಾಗ ನಮಗೆ ಈ ರೀತಿಯಾದಂತಹ ಬಡತನ, ಮಕ್ಕಳಿಗೆ ಕೊಡುವಷ್ಟು ನಮ್ಮಲ್ಲಿ ಏನು ಇಲ್ಲ ಪ್ರಭು. ಮಕ್ಕಳ ಹೊಟ್ಟೆಯನ್ನು ನೋಡಬಾರದೆ ಬೆನ್ನಿಗೆ ಅಂಟಿ ಹೋಗಿದೆ. ಮಕ್ಕಳ ಹಸಿವಿನಿಂದ ಬಳಲ್ತಾ ಇದ್ದಾರೆ. ಆದರೂ ನಾವು ದೇವರನ್ನು ಪ್ರಾರ್ಥಿಸುತ್ತಾ ಇದ್ದೇವೆ ದಿನನಿತ್ಯ. ನಮ್ಮಂತಹ ಬಡವರ ಪಾಲಿಗೆ ಆ ದೇವರಿಲ್ಲ ಪ್ರಭು, ದೇವರಿಲ್ಲ. ಮುದ್ದು ಮಾಡು ಯಾಕೆ ಇದ್ದು ತಂದೆ ಕೃಷ್ಣ ಭಕ್ತಿ ಸಾಕೆ ಇದ್ದು ಒಂದೇ ಕೃಷ್ಣ ಶ್ರೀ ಕೃಷ್ಣ ಕೃಷ್ಣ ಭಕ್ತಿ ಸಾಕೆ ಹರುಷವಾಗಿರೆ ಶ್ರೀ ನಮ್ಮಯ ಪದ ಹರುಷವಾಗಿರೆ ಬಿರಿಯೋಗಿ ಬೇರೆಯಾಗಿ ತಪ್ಪಬಹುದು ಕೃಷ್ಣ ಭಕ್ತಿ ನಮ್ಮಂತವರಿಗೆ ದೇವರಿಲ್ಲ ಪ್ರಭು. ಕಠೋರಿ ಅಂತ ನನ್ನ ಆಣೆಯಾಗಿ ಹೇಳುತ್ತಾ ಇದ್ದೇನೆ, ದೇವರು ಇಲ್ಲ ಎಂಬ ಮಾತನ್ನು ಮಾತ್ರ ನೀನು ಹೇಳಬಾರ್ದು ಚಿಂಪೈ. ನಾವು ದೇವರಲ್ಲಿ ನಮಗೆ ಎಂತದ್ದು ಕೊಡು ಇಂಥದ್ದು ಕೊಡು ಎನ್ನುವುದಾಗಿ ನಾವು ಬೇಡುವುದಲ್ಲ. ಹಾಗಲ್ವೇ? ನಮ್ಮ ಮಕ್ಕಳ ಹೊಟ್ಟೆ ಆದ್ರೂ ಸ್ವಲ್ಪ ಆದ್ರೂ ತುಂಬಬೇಕಲ್ವ ಪ್ರಭು. ಬೆಕ್ಕಿಗೆ
ಅವನಿಗೆ ತಿನ್ನುವುದಕ್ಕೆ ಬೇಕಾಗಿ ಇಲಿ ಸಿಕ್ಕಿದಾಗ ಇಲಿಯನ್ನೇ ಗಪಕ್ಕ ನುಂಗುವುದಿಲ್ಲ ಅದು. ಆ ಇಲಿಯನ್ನು ಚೆನ್ನಾಗಿ ಆಡಿಸಿ ಕೊನೆಗೆ ಅದು ತಿನ್ನುತ್ತದೆ. ಹಾಗೆ ನಮಗೆ ಕಷ್ಟವನ್ನು ಕೊಟ್ಟು ಕೊನೆಗಾಗೋ ದೇವರು ಸುಖವನ್ನು ಕೊಡ್ತಾನೋ ಏನು. ಯಾವಾಗ ಪ್ರಪಂಚದಲ್ಲಿ ಯಾರಿಗೇ ಆಗಲಿ ಶರೀರದ ಮೇಲೆ ವ್ಯಾಮೋಹ ಎಂಬುದು ಇರಬಾರದು. ಇದು ಬಿದ್ದು ಹೋಗುವ ಶರೀರ, ಇದನ್ನು ಯಾರು ಕೂಡ ಮೋಹಿಸಬಾರದು. ನಾವು ಬಡವರು ಎಂಬುದು ಗೊತ್ತಿದೆ, ಆದರೆ ಪ್ರಪಂಚದ ಕಡೆಗೆ ದೃಷ್ಟಿ ಮಾಡಿ ನೋಡು. ನಮಗೊಂದು ಹಳೆಯ ಮನೆ ಆದರೂ ಉಂಟು, ಹೊಟ್ಟೆಗಿಲ್ಲದೆ ಕುಳಿತುಕೊಳ್ಳೋದಕ್ಕೆ ಮನೆ ಇಲ್ಲದೆ ಮರದ ಬುಡದಲ್ಲಿ ಬದುಕುವರು ಎಷ್ಟು ಮಂದಿ ಇದ್ದಾರೆ ಹೇಳು. ಆದ ಕಾರಣ ತಕ್ಕ ಮಟ್ಟಿಗೆ ನಾವು ಶ್ರೀಮಂತರಂತೆ ನಾವು ಹೇಳಬೇಕಷ್ಟೇ. ಆದರೆ ದೇವರು ಕೊಡಲಿಲ್ಲ ಅಂತ ಹೇಳಬೇಡ ಮಾತ್ರ. ಮತ್ತೆ ದೇವರು ಕೊಟ್ಟಿದ್ದರೂ ನನ್ನ ಪಾಲಿಗೆ ಸಿಗಲಿಲ್ಲ, ಯಾಕೆಂದರೆ ನಾನಂತ ದರಿದ್ರನಾಗಿ ಹೋಗಿದ್ದೇನೆ. ಈ ಸಂದರ್ಭದಲ್ಲಿ ಗುರುಗಳು ಹೇಳಿದಂಥ ಒಂದು ಪಾಠ ನನಗೆ ನೆನಪು ಬರ್ತಾ ಇದೆ. ಏನು ಪ್ರಭು? ಒಂದು ಕಾಲದಲ್ಲಿ ನನ್ನಂತಹ ಒಬ್ಬ ದರಿದ್ರ ಪ್ರಪಂಚದಲ್ಲಿ ಇದ್ದನಂತೆ. ಅವನ ಸ್ಥಿತಿಯನ್ನು ಕಂಡಂತ ಪಾರ್ವತಿ ದೇವರಿಗೆ ಕನಿಕರ ಉಂಟಾಗಿ ಈಶ್ವರ ದೇವರಲ್ಲಿ ಹೇಳಿದ್ರಂತೆ, ಸ್ವಾಮಿ ನೋಡಿ ಅವನ ಸ್ಥಿತಿಯನ್ನು, ಏನಾದರೂ ಕೊಟ್ಟು ಅವನ ಉದ್ಧಾರ ಮಾಡಿ ಸ್ವಾಮಿ, ಯಾಕೆ ಅವನಿಗೆ ಕಷ್ಟ ಕೊಡ್ತಾ ಇದ್ದಿ ಎಂದು ಕೇಳಿದಾಗ ಈಶ್ವರ ದೇವರು ಹೇಳಿದ್ರಂತೆ, ಗೌರಿ ನಿನ್ನ ಮಾತು ಸತ್ಯ, ಅವನಿಗೆ ಕೈ ತುಂಬ ನಾನು ಕೊಡಬಹುದು, ಆದರೆ ನಾನು ಕೊಟ್ಟರೆ ಅವನಿಗೆ ದಕ್ಕುವುದಿಲ್ಲ ಅಂತ. ಪಾರ್ವತಿ ನಗಾಡ್ತಾರಂತೆ, ಸ್ವಾಮಿ ಕೊಟ್ಟರೆ ದಕ್ಕದ ಇರೋದು ಹೇಗೆ, ನೀವು ಕೊಟ್ಟು ನೋಡಿ ಅಂತ. ಆಗ ಪರಮೇಶ್ವರ ದೇವರನ್ನು ನೋಡು ಅಂತ ಹೇಳಿ ಅವನಿಗೆ ಕೊಡುವುದಕ್ಕೆ ಬೇಕಾಗಿ ಸಿಗುವುದಕ್ಕೆ ಬೇಕಾಗಿಯೇ ದೊಡ್ಡದಾದಂಥ ಒಂದು ಚಿನ್ನದ ಗಂಟನ್ನು ಅವ ಬರುವಂಥ ದಾರಿಯಲ್ಲಿ ಇಟ್ಟನಂತೆ, ಅವನಿಗೆ ಸಿಗಬೇಕು ಎಂಬಾಗೆ. ನೋಡಿ ಎಲ್ಲಿಯವರೆಗೆ ಕಥೆ ಮುಂದುವರಿದೆ ಎಂಬಾಗೆ. ಅವ ದರಿದ್ರನಾಗಿದ್ದಾನೆ. ಯಾವತ್ತೂ ಮನೆಯಿಂದ ಪೇಟೆಗೆ ಹೋಗುವಾಗ ಕಣ್ಣು ಬಿಟ್ಟೇ ಹೋಗುತ್ತಿರುವವ. ಆವತ್ತು ಅವ ಆಲೋಚನೆ ಮಾಡಿದ್ದ, ನಿತ್ಯವೂ ಹೋಗುತ್ತಾ ಬರುತ್ತಾ ಇದ್ದಂಥ ದಾರಿ, ಈ ದಾರಿ ನಾನು ಹೋಗೋ ಕಣ್ಣು ಬಿಟ್ಟೇ ಯಾಕೆ ಹೋಗಬೇಕು, ಕಣ್ಣು ಮುಚ್ಚಿ ಹೋದರೂ ನಾನು ತಲುಪಬೇಕಾದಂಗೆ ತಲುಪುತ್ತೆ ಅಂತ ಹೇಳಿ ಮನೆಯಿಂದ ಬರುವ ಕಣ್ಣು ಮುಚ್ಚಿಕೊಂಡೇ ಹೋದ. ಆ ಕಡೆಯಿಂದ ಒಬ್ಬ ಕುರುಡ ಈ ಕಡೆಗೆ ಬರುತ್ತಾ ಇದ್ದ. ಊರುಗೋಲು ಊರ್ತಾ ಬರುವಾಗ ಚಣ ಅಂತ ಸ್ವರ ಕೇಳಿತು. ಊರುಗೋಲು ಅದಕ್ಕೆ ತಾಗಿತು. ಗೊತ್ತಾಯ್ತು ಏನೋ ಬೆಲೆ ಬಾಳುವ ವಸ್ತು ಅಂತ. ಅದನ್ನು ಕೊಂಡೋಗಿ ತನ್ನ ಹೆಂಡತಿ ಮಕ್ಕಳನ್ನು ಸಾಕಿದ. ನೋಡು, ದೇವರು ಕೊಟ್ಟದ್ದು ಕಣ್ಣಿದ್ದವನಿಗೆ, ಸಿಕ್ಕಿದ್ದು ಕುರುಡನಿಗೆ. ಸತ್ಯ. ಹಾಗೆಯೇ ನನಗೆ ದೇವರು ಕೊಟ್ಟಿರಬಹುದು, ನನಗೆ ಸಿಗಲಿಲ್ಲ. ದೇವರು ಇಲ್ಲ ಅಂತ ನೀನು ಹೇಳಬೇಡ ಅಂತ ನಾನು ಯಾಕೆ ಹೇಳಿದೆ? ಸದಾ ನಾನು ಆರಾಧನೆ ಮಾಡುತ್ತಾ ಬರುತ್ತಿದ್ದಂಥ ನನ್ನ ಆರಾಧ್ಯ ಮೂರ್ತಿ ಆ ಗೋಪಾಲಕೃಷ್ಣ, ಆ ಗೋವಿಂದ, ಆ ಚಿನ್ಮಯ ಮೂರ್ತಿ, ಅವ ಯಾರದ ಭಾವಿಸಿದ್ಯೆ ನೀನು? ಯಾರು ಪ್ರಭು? ಒಂದೆರಡು ದಿನ ಅಲ್ಲ, 64 ದಿನ ಸಾಂದೀಪಿನಿ ಮಹಾಗುರುಗಳಲ್ಲಿ ಜೊತೆಯಾಗಿ ನಾವು ವಿದ್ಯೆ ಕಲಿತಾ ಇದ್ದಂಥ ನನ್ನ ಪರಮ ಗೆಳೆಯ, ನನ್ನ ಸ್ನೇಹಿತ. ನಿನಗೆ ಗೊತ್ತಾಗ್ತದೆ ಸತ್ಯ. ರಮಣ ಸಕಲ ಶ್ರೀಪತಿ ವಿಜಗೇಶ ಹರಿಶಯನ ರಮಣ Sagi
ರಮಣ ಸಕಲ ಶ್ರೀಪತಿ ವಿಗಗೇಶ ಹರಿಶಯನ ಸ್ವಾಮಿ, ಪ್ರಿಯೇ, ಏನಾಡಿದ್ದೀರಿ ನೀವು? ಆ ಕೃಷ್ಣ ನನ್ನ ಬಾಲ್ಯ ಸ್ನೇಹಿತ. ಸತ್ಯವೇ ಈ ಮಾತು? 2 ದಿನವಲ್ಲ, ಹಾ. 64 ದಿನ ಒಂದೇ ಬಟ್ಟಲೆ ಉಂಡವರು. ಒಂದು ವಸ್ತು ಸಿಕ್ಕಿದ್ರೆ ಅದನ್ನು ಪಾಲು ಮಾಡಿ ನಾವು ತಿನ್ನುತ್ತಾ ಇದ್ದಂತ ನನ್ನ ಬಾಲ್ಯ ಸ್ನೇಹಿತ ಇಲ್ಲ ಅಂತ ಹೇಳ್ತೇನೆ ನೀನು. ಸತ್ಯವೇ? ಸುಳ್ಳು ಹೇಳ್ಬೇಕೆ ನಾನು? ದಿಟವೇ? ಎಷ್ಟು ಸಂತೋಷವಾಗುತ್ತಾ ಉಂಟು. ಯಾಕೆ? ಆ ದೇವರು ನಿಮ್ಮ ಮಿತ್ರ, ಬಾಲ್ಯ ಸ್ನೇಹಿತ ಎನ್ನುವುದಾಗಿ ಹೇಳುತ್ತಾ ಇದ್ದೀರಿ. ಹ. ಇದಕ್ಕಿಂತ ಸಂತೋಷ ನನಗೆ ಬೇರೆ ಏನೂ ಇಲ್ಲ. ಯಾಕೋ? ಇದುವರೆಗೆ ಮದುವೆಯಾಗಿ ಈ ವಿಚಾರವನ್ನು ನನ್ನಲ್ಲಿ ನೀವು ಹೇಳಲೇ ಇಲ್ಲ ಪ್ರಭು. ಹೇಳಬೇಕಾದ ಸಂದರ್ಭ ಬರಲಿಲ್ಲ, ಹೇಳಲಿಲ್ಲ ಪ್ರಭು. ಇವತ್ತು ದೇವರು ಇಲ್ಲ ಅಂತ ಹೇಳುವಾಗ ಪಟ್ಟನೆ ಬಂದು ಹೋಯಿತು. ಇನ್ನು ಯಾಕೆ ನಾವು ಚಿಂತೆ ಮಾಡುವುದು? ಹ? ಇಲ್ಲಪ್ಪ, ನೇರವಾಗಿ ನಿಮ್ಮ ಸ್ನೇಹಿತನ ಬಳಿಗೆ ಹೋಗುವುದು, ನಮ್ಮ ಕಷ್ಟವನ್ನೆಲ್ಲ ಹೇಳುವುದು, ಹ. ನಮ್ಮ ಮಕ್ಕಳಿಗೆ ಬೇಕಾದದ್ದೆಲ್ಲ ನೀವು ತೆಗೆದುಕೊಂಡು ಕೃಷ್ಣನಲ್ಲಿ ಕೇಳಿ ಇಲ್ಲಿವರೆಗೆ ತರುವುದು, ಅಷ್ಟು ಸಾಕಲ್ವೇ? ನೀವು ಹೋಗಬೇಕಲ್ಲಿಗೆ. ಎಷ್ಟು ಬೇಗ ಸ್ವಾರ್ಥಿಯಾಗಿ ಬಿಟ್ಟಿದ್ದೀರ. ಏನಾಯ್ತು ಪ್ರಭು? ನಿಜ ಹೇಳಿದ್ದೆ ತಡ. ಹೋಗಿ ಅವನ ಮುಂದೆ ಕೈ ಚಾಚಿ ಪಡ್ಕೊಂಡು ಬನ್ನಿ, ನಮ್ಮ ಮಕ್ಕಳು ಉದ್ಧಾರ ಮಾಡಿ ಅಂತ. ಸ್ವಾರ್ಥವೆಂಬುದು ಯಾರಿಗೂ ಇರಬಾರ್ದೆ. ನಾನು ಬಡವ, ನನಗೆ ಏನು ಇಲ್ಲ ಎಂಬುದು ನನ್ನ ದೇವರಿಗೆ ನಾನು ಹೇಳಿ ಆಗ್ಬೇಕೆ? ಅವನಿಗೆ ಗೊತ್ತಾಗುವುದಿಲ್ಲವೇ? ಆದ್ದರಿಂದ ನನ್ನ ದೇವರ ಬಳಿಗೆ ನಾನು ಹೋಗಿ ಕೊಡುವುದಕ್ಕೆ ಬೇಡುವುದಕ್ಕೆ ನಾನು ಸಿದ್ಧನಿಲ್ಲ. ನಾನೊಬ್ಬ ಸ್ವಾಭಿಮಾನಿ, ನನ್ನ ಸ್ವಾಭಿಮಾನ ಕೈ ಬಿಡುವುದಿಲ್ಲ. ಇಲ್ಲ, ನಾನು ಹೋಗಲಾರೆ, ಖಂಡಿತವಾಗಿ ಹೋಗಲಾರೆ. ನನಗಾಗಿ ನಿಮಗಾಗಿ ಕೇಳಿ ಇರುವುದಾಗಿ ಹೇಳಿದವಳು ನಾನಲ್ಲ. ಈ ಕಾಲದಲ್ಲಿ ನಾವು ಸ್ವಾಭಿಮಾನವನ್ನು ಬಿಡಬೇಕಾಗ್ತದೆ ಪ್ರಭು. ನಮ್ಮ ಮಕ್ಕಳ ಸ್ಥಿತಿಯನ್ನು ನೋಡಿ, ನಾವು ಮುಪ್ಪಿನ ಕಾಲದಲ್ಲಿ ಮಕ್ಕಳ ಆಶ್ರಯದಲ್ಲಿ ಬೆಳೆದು ನಾವು ಹಸು ನೀಗಿದ ನಂತರ ನಮ್ಮ ಶವ ಎನ್ನುವುದವರ ಹೆಗಲೇರಿ ಸ್ಮಶಾನ ಯಾತ್ರೆಯನ್ನು ಪೂರೈಸಬೇಕು. ಆದರೆ ಈ ಸ್ಥಿತಿಯನ್ನು ಕಾಣುವಾಗ ಮಕ್ಕಳ ಚಿತೆಗೆ ಬೆಂಕಿಯನ್ನು ನಾವೇ ಕೊಡುವಂತಹ ಪರಿಸ್ಥಿತಿಯಲ್ಲಿ ಇದ್ದೇವೆ ಪ್ರಭು. ಈಗ ಸ್ವಾಭಿಮಾನವನ್ನು ಬಿಡಿ ಪ್ರಭು, ನಮಗಾಗಿ ಅಲ್ಲ ನಮ್ಮ ಮಕ್ಕಳಿಗಾಗಿ ಹೋಗಿ ಕೇಳಿ. ಹೇಳು. ಮಾತೆಂಬ ಹಗ್ಗದಲ್ಲಿ ನನ್ನನ್ನು ನೀನು ಬಿಗಿಯುತ್ತಾ ಇದ್ದೀನಿ. ಆಗಲಿ, ದೇವರ ಮುಂದೆ ಭಕ್ತ ಸಣ್ಣದಾದರೆ ಏನು ತಪ್ಪು? ಹೋಗ್ತೇನೆ, ನಾನು ಕೇಳಬಹುದು. ಆದರೆ ಒಂದು ಮಾತು ನೆನಪಿಟ್ಟುಕೋ. ಏನು? ದೇವರ ಬಳಿಗೆ ಹೋಗುವಾಗ, ಗರ್ಭಿಣಿ ಸ್ತ್ರೀಯರ ಬಳಿಗೆ ಹೋಗುವಾಗ, ಗುರುಗಳ ಬಳಿಗೆ ಹೋಗುವಾಗ, ಮಕ್ಕಳ ಬಳಿಗೆ ಹೋಗುವಾಗ ಬರಿಗೈಲಿ ಹೋಗಬಾರದು ಎಂಬುದು ಶಾಸ್ತ್ರವೇ ಇದೆ. ನನ್ನ ದೇವರನ್ನು ಕಾಣುವುದಕ್ಕೆ ಬೇಕಾಗಿ ನಾನು ಹೋದಾಗ ನನ್ನನ್ನು ಕಂಡಂತಹ ಕೃಷ್ಣ ಸುಧಾಮ ಬಂದಿಯಲ್ಲಪ್ಪ, ನನಗೆ ತಿನ್ನುವುದಕ್ಕೆ ಬೇಕಾಗಿ ಏನು ತಂದೆ ಅಂತ ಕೇಳುವಾಗ ಬರಿಗೈಲಿ ಕೊಡುವುದಕ್ಕೆ ಏನು ಇಲ್ಲಪ್ಪ ನನ್ನಲ್ಲಿ. ನಾನು ಬರಿಗೈಲಿ ಬಂದಿದ್ದೇನೆ ಅಂತ ನಾನು ಯಾಕೆ ಹೇಗೆ ಹೇಳಲಿ? ಆದ ಕಾರಣ ಹೇಳುತ್ತಾ ಇದ್ದೇನೆ, ನಾನು ಹೋಗುವುದಿಲ್ಲವೇ? ಮಾಡಬೇಡ. ಆ ರೀತಿ ಏನನ್ನು ಕೊಡಲಿ ನಾನು ಹೇಳು? ಕೊಡುವುದಕ್ಕೆ ನಮ್ಮಲ್ಲಿ ಏನು ಇಲ್ಲ. ಏನು ಮಾಡು? ಅವನಿಗೆ ಬೇಕು ಅಂತ ಅಲ್ಲ, ಆದರೂ ನಮ್ಮ ತೃಪ್ತಿಗೆ ಬೇಕಾಗಿ ಸ್ವಲ್ಪ ಇಲ್ಲಿ ಅಡುಗೆ ಕೋಣೆಗೆ ಹೋಗಿ ಅಡಿಗೆ ಕೂಡಿರದ ಮನೆಯೊಳಗೆ ಕೃಷ್ಣ ಯಾಕಪ್ಪ ಈ ಕೊಡಲಿರುವುದು ಏನೆಂಬ ನೀಲಾಲಗಿಯು ಮಣ್ಣಗಳಿಗೆ ಕೂಡಿತು ಕಾಲಗುಣ ವತ್ಸರದ ಹಿಂದಿನ ಅವಲಕ್ಕಿಯನು ಹರಿಗೀರಿ ಎನ್ನುತ್ತ ಕೊಡಲು ನೀಲಾಲಗಿಯು ಮಣ್ಣಗಳಿಗೆ ಎಲಿ ತಿರುಗಿತು ಕಾಲಗುಣ ವತ್ಸರದ ಹಿಂದಿನ ಅವಲಕ್ಕಿಯನು ಹರಿಗೀರೆನುತ್ತ ಕೊಡಲು ಏನೇದು ಗಂಟು? ಅವಲಕ್ಕಿ. ಅವಲಕ್ಕಿ ಹೌದು. ಎಲ್ಲಿಂದ?
ಪಕ್ಕದ ಮೇಲೆ ಗಡಿಗೆ ಒಂದರಲ್ಲಿತ್ತು ಪ್ರಭು. ಹೌದು, ಇದುವರೆಗೆ ನಮ್ಮ ಕಣ್ಣಿಗೆ ನಾ ಕಾಣಿಸಲಿಲ್ಲ. ಅದು ಹೌದು. ಯಾವತ್ತೋ ಇಟ್ಟದ್ದು. ನೀವು ಹೇಳಿದಂತ ಮಾತು ಸತ್ಯ. ಒಂದು ವಸ್ತು ಯಾರಿಗೆ ಸೇರಬೇಕು ಅದು ಅವರಿಗೇ ಸೇರ್ತದೆ. ಇಷ್ಟು ದಿವಸ ನಾವು ಹಸಿವಿನಲ್ಲಿ ಇರುವಾಗ ನಮ್ಮ ಕಣ್ಣಿಗೆ ಕಾಣದ ಈ ಅವಲಕ್ಕಿ ಇವತ್ತು ನಮ್ಮ ಮನೆಯ ಗಡಿಗೆ ಒಳಗೆ ಇಲ್ಲಿಗೆ ಯಾಕೆ ತಂದೆ ಅದನ್ನು? ಯಾಕೆ ಹೇಳು? ನಿಮ್ಮ ಮಿತ್ರನಿಗೆ. ಯಾರಿಗೆ? ಕೃಷ್ಣದೇವರಿಗೆ. ಯಾರು ಕೊಡುವುದು? ನೀವು ಹೋಗಿ ಕೊಡ್ಬೇಕು ಅವಲಕ್ಕಿ. ಈ ಉಡಿ ಅವಲಕ್ಕಿಯನ್ನು? ಹೌದು. ಇಲ್ಲ ಇಲ್ಲ, ಮೃಷ್ಟಾನ್ನ ಭೋಜನವನ್ನು ಉಂಡು ಹಂಸತೂಲಿಕಾ ತಲ್ಪದಲ್ಲಿ ಮಲಗುತ್ತಿರುವಂತ ನನ್ನ ದೇವನಿಗೆ, ನನ್ನ ಆರಾಧ್ಯ ಮೂರ್ತಿಗೆ ಎಂದೋ ತಂದಿಟ್ಟಂತ ಈ ಅವಲಕ್ಕಿಯನ್ನು ಕೊಟ್ಟು ನಿನಗೆ ಏನು ಬೇರೆ ಸಿಗಲಿಲ್ಲವೇ ಅಂತ ಕೇಳಿದಾಗ ನಾನು ಮತ್ತೆ ಆತ್ಮಹತ್ಯೆ ಮಾಡಬೇಕೇ ಹೊರತು ಇದನ್ನು ನಾವು ಸ್ವೀಕಾರ ಮಾಡಲಾರ. ಬೇಡವೇ? ಬೇಡ ಪ್ರಭು, ಇದನ್ನು ಸ್ವೀಕಾರ ಮಾಡುವುದಿಲ್ಲ ಎನ್ನುವುದಾಗಿ ಹೇಳ್ತಾ ಇದ್ದೀರಿ. ತಿರಸ್ಕಾರ ಮಾಡಿದ್ರೆ ಏನು ಮಾಡುವುದು ಹೇಳು? ತಿರಸ್ಕಾರ ಮಾಡುವುದಿಲ್ಲ. ಯಾಕೆ? ಹಿಂದಿನ ಕಥೆ ನಿಮಗೆ ನೆನಪಿಲ್ಲವೇ? ಯಾವುದು? ಹಿಂದೆ ತ್ರೇತೆಯಲ್ಲಿ ರಾಮನಿಗೆ ಬೇಕಾಗಿ ಶಬರಿ ಕಾಯ್ತಾ ಇದ್ಲು. ನಿಜ. ರಾಮ ಬಂದಂತಹ ಸಂದರ್ಭದಲ್ಲಿ ಹಣ್ಣುಗಳನ್ನು ಅರಸಿ ಒಳ್ಳೆಯ ಹಣ್ಣುಗಳನ್ನೇ ರಾಮನಿಗೆ ಕೊಡಬೇಕೆನ್ನುವುದಾಗಿ ಅದನ್ನು ಪರೀಕ್ಷೆ ಮಾಡಿ ಕಚ್ಚಿ ತನ್ನ ಎಂಜಲನ್ನೇ ರಾಮದೇವರಿಗೆ ಕೊಡ್ಲಿಲ್ವೇ ಪ್ರಭು? ಭಕ್ತಿಯಿಂದ ಕೊಟ್ಟಂತಹ ವಸ್ತುವನ್ನು ದೇವರು ಯಾವತ್ತೂ ಸ್ವೀಕಾರ ಮಾಡುತ್ತಾರೆ. ಯಾವತ್ತೂ ನಾನು ಅವಲಕ್ಕಿಯನ್ನು ಕೊಡ್ತಾ ಇದ್ದೇನೆ ಎನ್ನುವುದಾಗಿ ನೀವು ಭಾವಿಸಬಾರದು. ಭಕ್ತಿಯ ಕಾಣಿಕೆ ಕೃಷ್ಣದೇವರು ಖಂಡಿತವಾಗಿಯೂ ಸ್ವೀಕಾರ ಮಾಡ್ತಾರೆ ಪ್ರಭು. ಸತ್ಯ. ಸಂತೋಷವಾಗುತ್ತದೆ. ನಿನ್ನ ಮಾತಿಗೆ ಎಳೆಣಿಸುವುದಿಲ್ಲ. ಒಳಗೆ ಸಮಾಧಾನ ಇರ್ತಕ್ಕೋ, ಮಕ್ಕಳಿಗೆ ಸಮಾಧಾನ ಹೇಳು. ಹೋದಂಥ ನಾನು ಬರಿಗೆಯಲ್ಲಿ ಬರುವುದಿಲ್ಲ. ನನ್ನ ದೇವರನ್ನು ಕಂಡು ಏನಾದರೂ ಪಡ್ಕೊಂಡು ಬರ್ತೇನೆ. ಹೋಗಿ ನಿಮ್ಮ ದಾರಿ ನಿರೀಕ್ಷೆ. ಕೃಷ್ಣ, ಏನಪ್ಪ ನಿನ್ನ ಮಾಯ ಇದು? ನಿನ್ನ ಮಾಯ ಏನು? ಬಂದೆ ನಿನ್ನನ್ನು ಕಾಣುವುದಕ್ಕೆ ಬೇಕಾಗಿ ಇದೋ ನಿನ್ನ ಪರಮ ಭಕ್ತ ಪರಮ ಗೆಳೆಯ ಸುಧಾಮ ಬರ್ತಾ ಇದ್ದೇನೆ. ಬಂದೆ ಬಂದೆ. ಎಂತಹ ನಟದೃಷ್ಟನಾಗಿ ನಾನು ಹೋದೆ. ಹೆಂಡತಿಯಲ್ಲಿ ಹೇಳಿದೆ ನನ್ನ ದೇವರನ್ನು ಕಂಡು ಮಾತಾಡಿ ಏನಾದರೂ ಪಡ್ಕೊಂಡು ಬರ್ತೇನೆ ಎಂಬ ಹಾಗೆ ನೇರವಾಗಿ ಸಮುದ್ರ ತೀರಕ್ಕೆ ಬಂದಾಗ ಇಲ್ಲಿ ಒಬ್ಬ ಅಂಬಿಗ, ನಾನು ಕೃಷ್ಣನ ಭಕ್ತ, ನನ್ನನ್ನೊಮ್ಮೆ ದ್ವಾರಕೆಯಲ್ಲಿ ಬಿಡುವುದು ಹೇಳುವಾಗ ನನ್ನ ದುಸ್ಥಿತಿಯನ್ನು ಕಂಡಾಗ ಅವನೇ ಹೇಳುವುದು, ನೀನು ಬ್ರಾಹ್ಮಣ ಹೌದೋ ಅಲ್ವೋ? ಯಾಕಪ್ಪ ನೀನು ಬದುಕುತ್ತಿ? ಕೃಷ್ಣನ ಕಾಣುವುದಕ್ಕೆ ಬೇಕಾಗಿ ಎಂತೆಂಥ ಸಿರಿವಂತರು ಬರ್ತಾರೆ, ನೀನಪ್ಪ ಯಾಕಪ್ಪ ಸುಳ್ಳು ಹೇಳುತ್ತಾ ಇದ್ದಿ ಅಂತ ಕೇಳಿದಾಗ ನಿಜ ವಿಚಾರ ಹೇಳಿದ್ರು ಅವ ಕೇಳಲಿಲ್ಲ. ಏನಾದರೂ ದಾಟಿಸಿ ಕೊಟ್ಟರೆ ಮಾತ್ರ ಕರ್ಕೊಂಡು ಹೋಗುತ್ತೇನೆ ಅಂತ. ಕೊಡುವುದಕ್ಕೆ ನನ್ನಲ್ಲಿ ಏನಿಲ್ಲವಪ್ಪ. ಕೃಷ್ಣ ಏನಾದರೂ ಕೊಟ್ಟರೆ ಅದನ್ನು ನಿನಗೆ ಕೊಡ್ತೇನೆ ಅಂತ ಹೇಳುವಾಗ ಕೈ ತಪ್ಪಿ ನೆಗಾಡಿದ. ನನ್ನನ್ನು ಪರಿಹಾಸ ಮಾಡಿ ನಿನ್ನನ್ನು ದಾಟಿಸುವುದಿಲ್ಲ, ಕೃಷ್ಣನ್ನು ಕಾಣಬೇಕು ಅಂತಾದ ಸಮುದ್ರಕ್ಕೆ ಹಾರಿ ಬಿಡು ಅಂತ ಹೇಳಿ ಅವ ಹೋದ. ಸತ್ಯವನ್ನೇ ಹೇಳಿದ್ದಾನೆ. ಇವ ಬರೇ ಅಂಬಿಗ, ಸಂಸಾರ ಸಾಗರವನ್ನು ದಾಟಿಸುವಂಥ ಅಂಬಿಗ ಅಲ್ಲಿದ್ದಾನೆ. ಆದ್ದರಿಂದಲೇ ಹೊಗಳುತ್ತಾರೆ, ಅಂಬಿಗ ಅಣ್ಣ ನಿನ್ನ ನಂಬಿದೆ, ಜಗದಂಬ ರಮಣ ನಿನ್ನ ನಂಬಿದೆ, ತುಂಬಿದ ಹರಿಗೋಲ್ ಅಂಬಿಗ ಅಂತ. ಕೃಷ್ಣ, ನಿನ್ನನ್ನು ಕಾಣಬೇಕು, ನಿನ್ನಲ್ಲಿ ಮಾತಾಡಬೇಕೆಂಬಂತಹ ಉದ್ದೇಶ ಇಟ್ಟುಕೊಂಡು ನಾನು ಈ ಸಮುದ್ರ ತೀರಕ್ಕೂ ಬಂದಿದ್ದೇನಪ್ಪ. ಸಮುದ್ರ ದಾಟಿ ಬರುವಂಥ ಸ್ಥಿತಿಯಲ್ಲಿ ನಾನು ಇಲ್ಲ. ಮರಳಿ ಮನೆಗೆ ಹೋದಾಗ ಹೆಂಡತಿ ಕೇಳ್ತಾಳೆ, ಕೃಷ್ಣ ಸಿಗಲಿಲ್ವೇ, ಏನೂ ಕೊಡಲಿಲ್ವೇ ಅಂತ. ಇಲ್ಲ ಅಂತ ಹೇಳಲೇ, ಕೃಷ್ಣ ಸಿಗಲಿಲ್ಲ ಅಂತ ಹೇಳಲಿಲ್ಲ. ಇನ್ನು ಉಳಿದದ್ದು ಒಂದೇ ದಾರಿ. ಕೃಷ್ಣನನ್ನೇ ಮನಸಾರ ಧ್ಯಾನಿಸ್ತಾ ಆ ಅಂಬಿಗ ಹೇಳಿದ ಮಾತು ಸತ್ಯವಾಗಬೇಕು, ಸಮುದ್ರಕ್ಕೆ ಹಾರಿ ಬಿಡ್ತೇನೆ ಕೃಷ್ಣ.
ಬೆಳಗಾದನು ಹಿಂದನ್ನ ಸಕ ಕೃಷ್ಣನೊಂದು ನಾನೇ ತಂಗಿ ಹೊಂದನಾಳೆನು ದಿಟನ್ ಇಲ್ಲ ಇಲ್ಲ ಗುಣಗಿಂಜಿವೆ ಸ್ವರ್ಣ ಮುಂದೆ ಮೌಲ್ಯವೇ ಗಾಧ ಭಗುವಾರಿಗೆಲ್ಲ ತಿರುಗಿ ಕೃಷ್ಣನ ಕಂಡನು ಸೌಂದರ್ಯ ಸೌರಂಭಂ ಭಾಗ್ಯದ ಮೆರವ ಸ್ವರ್ಗಂ ಕಂಡಾಗ ಜೀವನವೇ ಬೇಡ ಎಂಬಾಗ ಎಣಿಸಂತ ನಾನು ದೊಪ್ಪನ ಸಮುದ್ರಕ್ಕೆ ಹಾರಿದ ಒಂದು ನೆನಪಿದೆ. ಕಣ್ಣು ಬಿಟ್ಟು ನೋಡ್ತಾ ಇದ್ದೇನೆ, ಯಾವುದೋ ಒಂದು ಲೋಕವನ್ನು ನಾನು ಬಂದು ಸೇರಿದ್ದೇನೆ. ಸಮುದ್ರ ಮಧ್ಯದಲ್ಲಿ ಇಂತಹ ಲೋಕ ಇರಬೇಕು ಅಂತಾದರೆ ಇದು ಬೇರೆ ಯಾವುದು ಅಲ್ಲ, ನನ್ನ ಆರಾಧ್ಯ ಮೂರ್ತಿ ಇರುವಂತಹ ದ್ವಾರಕೆ ಇದೆ ಎಂಬುದು ಸ್ಪಷ್ಟವಾಗುತ್ತಾ ಉಂಟು. ಇಲ್ಲಿಗೆ ನಾನು ಬಂದು ನಾನು ಕೆಟ್ಟು ಹೋದೆ ಎಂದು ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದು ಎಷ್ಟೋ ಮಂದಿ ಭಕ್ತಾದಿಗಳು ಮುತ್ತು ರತ್ನ ವಜ್ರ ವೈಡೂರ ಹಿಡಿದುಕೊಂಡು ಕೃಷ್ಣನ ಕಾಣುವುದಕ್ಕೆ ಬೇಕಾಗಿ ಹೋಗುತ್ತಾ ಇದ್ದಾರೆ. ಆದರೆ ಇಂಥ ಪುಣ್ಯ ದ್ವಾರಕೆ ನನ್ನ ಈ ಪಾಪದ ಕಾಲನಿಟ್ಟು ನಾನು ಪಾಪವನ್ನು ಕಟ್ಟಿಕೊಂಡ ಹಾಗಾಯಿತು. ಇದನ್ನು ಎಣಿಸುವಾಗ ನನಗೆ ಒಂದು ಕತೆ ನೆನಪು ಬರ್ತದೆ. ಹಿಂದಿನದು ತಿರುಕರ ಕನಸು. ತಿರುಕ ನೋರುವ ನೂರ ಮುಂದೆ ಮುರುಕು ಧರ್ಮಶಾಲೆಯಲ್ಲಿ ಹೊರಗಿರುತ್ತಲ್ಲೊಂದು ಕನಸ ಕಂಡನೆಂತದೆ. ಪುರದ ರಾಜ ಸತ್ತ ನಮಗೆ ವರ ಕುಮಾರರಿಲ್ಲದಿರಲು ಕರಿಯ ಕೈಗೆ ಕುಸುಮ ಮಾಲೆ ಇಟ್ಟು ಪುರದಳು. ಹೊಟ್ಟೆ ಮಾಡಿಗೆ ಬೇಕಾಗಿ ಬೀದಿ ಬೀದಿ ಅಲೆದಾಡುತ್ತಂತೆ ಒಬ್ಬ ತಿರುಕ. ಎಲ್ಲೋ ಮಲಗಿದ್ದವನಿಗೆ ಅವನಿಗೆ ಕನಸು ಕಟ್ಟಿದಂತೆ ಊರಿನ ಮಹಾರಾಜ ಸತ್ತ, ಅರಸನಿಗೆ ಮಕ್ಕಳಿಲ್ಲ, ಮುಂದಿನ ರಾಜನನ್ನಾಗಿ ಯಾರನ್ನು ನೇಮಿಸಿ ಎಂಬಾಗ ಆಲೋಚನೆ ಮಾಡಿದಾಗ ಆನೆಯ ಸೊಂಡಿನಲ್ಲಿ ಮಾಲೆಯನ್ನು ಕೊಟ್ಟಾಗ ಆನೆ ನೇರವಾಗಿ ಬಂದು ಎಲ್ಲೋ ಮಲಗಿದ್ದ ತಿರುಕನ ಕೊರಳಿಗೆ ಮಾಲೆ ಹಾಕಿದಂತೆ. ಎಲ್ಲೆಲ್ಲೋ ಭಿಕ್ಷೆ ಇರ್ತಕ್ಕಂಥ ವೈದ್ಯಕ್ಕಿದ್ದ ರಾಜನಾದ ಧನಿಕನಾದ. ಕಣ್ಣು ಬಿಟ್ಟು ನೋಡ್ತೇನೆ, ಎಲ್ಲಿ ಮಲಗಿದ್ದಾನೆ ಅಲ್ಲೇ ಇದ್ದಾನಂತೆ. ನನ್ನದು ಕೂಡ ಸ್ಥಿತಿ ಹಾಗಾಯಿತು. ಗುರುಂಜ ಕಾಯಿ ಮತ್ತು ಚಿನ್ನವು ತೂಕದಲ್ಲಿ ಒಂದೇ ಲೆಕ್ಕ ಇದ್ದರು ಯಾವುದನ್ನು ಹಾರಿಸ್ತಾರೆ ಚಿನ್ನವನ್ನು. ನಾನು ಗುರುಗುಂಜಿಕಾಯಿ. ಕಸ್ತೂರಿ ಮೃಗ ಮತ್ತು ಕತ್ತೆಗೂ ಒಂದೇ ಲೆಕ್ಕ ಆಗುತ್ತದೆ. ನಾನು ಕತ್ತೆಗೆ ಸಮಾನ. ಕಸ್ತೂರಿ ಮೃಗ ಸ್ನೇಹ ಬಯಸಿದ ಸಿಕ್ಕುವುದಕ್ಕೆ ಸಾಧ್ಯವೇ ಇಲ್ಲ. ನಾನು ಬಂದು ತಪ್ಪು ಮಾಡಿದೆ. ನನ್ನ ಕೃಷ್ಣ ನನ್ನನ್ನು ಕಾಣುವುದಕ್ಕೆ ಬರಲಿಕ್ಕಿಲ್ಲ. ಯಾಕಂದ್ರೆ ಅಂದು ಕಂಡ ನೆನಪು ಇಂದವನಿಗೆ ನೆನಪಿದೆಯೋ ಇಲ್ವಾ? ಇಲ್ಲ. ಇನ್ನಿಲ್ಲಿ ನಿಲ್ಲುವುದಲ್ಲ, ಯಾರು ನೋಡ್ಲಿಲ್ಲ ತಾನೆ. ಬಂದ ಹಾಗೆ ಹೋಗಿ ಬಿಡ್ತೇನೆ. ಕೃಷ್ಣ ಗೋವಿಂದ ಸತೀತ್ಯ ಗೋವಿಂದ
ಬಿಟ್ಟು ಹೋಗ್ಲಿಲ್ಲ. ನಿನ್ನನ್ನು ನೋಡಿದಾಗ ಬಾಲ್ಯ ನೆನಪಾಗುವುದು. ನೀನು ಸುಧಾಮ ಅಂತ ಕರೆಯುವಾಗ ಹೌದು. ನಾನು ನಿನ್ನನ್ನು ಅಂದು ಯಾವ ರೀತಿ ಕರೀತಾ ಇದ್ದೇನೋ ಹೌದು. ಅದೇ ರೀತಿ ಕರೆದ್ರೆ ಬೇಸರ ಇಲ್ಲ ತಾನೆ? ಅಯ್ಯೋ ಬೇಸರ ಎಂತದಕ್ಕೋ ಕಿಟ್ಟ. ಅದಕ್ಕೆ ಹೇಳುವುದು ಬಾಲ್ಯ ಗೆಳೆಯರು ಬೇಕು ಎನ್ನುವ ಹಾಗೆ. ಯಾಕೆ ಗೊತ್ತೋ, ನಾವೆಷ್ಟೇ ದೊಡ್ಡವರಾಗಿ ಬೆಳೆಯಲಿ, ಅಲ್ಲ ನಾವೆಷ್ಟೇ ಶ್ರೀಮಂತರಾಗಿರಲಿ, ಆದರೆ ಜೀವನದ ಜಂಜಾಟದಲ್ಲಿ ತೊಳಗಿರುವಂತಹ ಒಬ್ಬನೊಬ್ಬ ವ್ಯಕ್ತಿಗೆ ಬಾಲ್ಯದ ನೆನಪನ್ನು ತಂದುಕೊಡುವವರು ಯಾರು ಗೊತ್ತಾ? ಇಬ್ಬರೇ ಇಬ್ಬರು. ಯಾರು? ಒಂದು ಅವರ ಮೊಮ್ಮಕ್ಕಳು, ಇನ್ನೊಂದು ಬಾಲ್ಯದ ಗೆಳೆಯರು. ಯಾಕೆ ಗೊತ್ತಾ, ನಮ್ಮ ಅಂತಸ್ತು ಏರಿದಂತೆ, ನಮಗೆ ಶ್ರೀಮಂತಿಕೆ ಬಂದಂತೆ ಎಲ್ಲರೂ ಗೌರವ ಕೊಟ್ಟು ಮಾತಾಡ್ತಾರೆ. ಇಲ್ಲಿ ಬನ್ನಿ ಇವರೇ, ಅಲ್ಲಿ ಕೂತ್ಕೊಳ್ಳಿ ಇವರೇ, ಅಲ್ಲಿ ಹಾಗೆ ಮಾಡಿ ಇವರೇ, ಇದು ಆದೀತೋ ಇವರೇ, ಎಲ್ಲ ಗೌರವ ಎಲ್ಲ ಇವರೇ ಅವರೇ ಇವರೇ ಆಗಿ ಹೋಗುತ್ತದೆ. ಆದರೆ ಕಂಡ ಆ ಕ್ಷಣದಲ್ಲಿ ಎಲ್ಲಿಯೇ ಇರಲಿ, ಯಾವ ಸ್ಥಾನವೇ ಇರಲಿ, ಬೆನ್ನಿಗೊಂದು ಹೇಗಿದ್ದೀಯೋ ಕಾಣುವುದಿಲ್ಲ ನಿನಗೆ? ಹಾಗೆ ಕೇಳುದು ಬಾಲ್ಯದ ಗೆಳೆಯರು ಮಾತ್ರ. ಇಲ್ಲಿ ಬಾರೋ, ಏನು 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 ಹಾಗೆ ಏಕವಚನದಿಂದ ನಮ್ಮನ್ನು ಕರೆಯುವವರು ಬಾಲ್ಯ ಗೆಳೆಯರು ಮಾತ್ರ. ಅದು ಬಿಟ್ಟರೆ ಇಲ್ಲಿಯೋ ನಿನ್ನನ್ನು ಕಂಡಾಗ ಎಲ್ಲ ಹಾಗೆ ಆಗುವುದು ಮಾತ್ರ ಅಲ್ಲ, ಮತ್ತೊಂದು ನಮ್ಮ ಮೊಮ್ಮಕ್ಕಳು. ಹೌದಾ? ಏ ಅಜ್ಜ ಬಾಯಿಲ್ಲಿ, ಏ ಅಜ್ಜ ಬಾಯಿಲ್ಲಿ, ಅಜ್ಜ ಕೂತ್ಕೋ, ಅಜ್ಜ ಹೇಳು, ಅಜ್ಜಿ ನನಗದು ಕೊಡು ಎನ್ನುವ ಹಾಗೆ ಏಕವಚನದಲ್ಲಿ ಮಾತನಾಡಿಸಿ ನಮ್ಮನ್ನು ಬಾಲ್ಯಕ್ಕೆ ಕೊಂಡು ಹೋಗುವವರು ಇಬ್ಬರು ಮಾತ್ರ. ಅದಷ್ಟೇ. ಯಾರು ಬಾಲ್ಯ ಗೆಳೆಯರನ್ನು ಕಳ್ಕೊಳ್ತಾರೋ ಅವರು ನಿಜವಾಗಿಯೂ ಬಡವರು. ತಂದೆ ತಾಯಿ ಎಷ್ಟು ಕೊಟ್ಟರು ಕೂಡ ಅಜ್ಜಿ ಮತ್ತು ಅಜ್ಜ ಕೊಟ್ಟ ರುಚಿ ಮಕ್ಕಳಿಗೆ ಬೇರೆ. ಹೌದಲ್ಲ? ಹಾಗಾದ್ರಿಂದ ಅಯ್ಯಯ್ಯೋ ಕಾಣದ ಎಷ್ಟು ಸಮಯವಾಯಿತು, ಏನು ಮಾಡೋಣ? ದೇವರೇ ನೀನು ಇಲ್ಲೇ ನಿಲ್ಲಿಸಿದ್ದೇನೆ. ಮತ್ತೆ ಅಯ್ಯೋ ರುಕ್ಮಿಣಿ, ಏನು ಸ್ವಾಮಿ, ನಾನು ಹೊಸದು ಕಾಣ್ತಾ ಇದ್ದೆ ನಿಮ್ಮನ್ನು ಇವತ್ತು. ಯಾವತ್ತು ಇಷ್ಟು ಸಂತೋಷ ಇರಲಿಲ್ಲ ನಿಮಗೆ, ಇವತ್ತು ಹೊಸ ಬಗೆಯ ಸಂತೋಷ. ಏನಾಯ್ತು? ಯಾಕಂದ್ರೆ ನೀನು ಕಂಡ ಕೃಷ್ಣ ಇದಲ್ಲ. ಹೌದು, ಈಗ ನಾನು ಬಾಲಕೃಷ್ಣ. ಮತ್ತೆ ಇಷ್ಟೆತ್ತರಕ್ಕೆ ಬೆಳೆದಿದ್ದೀರಿ, ಮತ್ತೆ ಬಾಲಕೃಷ್ಣ ಹೇಗೆ ಆಗುದು? ಅಯ್ಯೋ, ನನಗೆ ನನ್ನ ಬಾಲ್ಯವನ್ನು ಈ ಹೊತ್ತಿಗೆ ತಂದು ಕೊಟ್ಟವನು ಇವನು. ಇದು ನನ್ನ ಬಾಲ್ಯ ಗೆಳೆಯ. ಬಾಲ್ಯ ಗೆಳೆಯನ? ಆಗಾಗ ಹೇಳ್ತಿದ್ದೇನಲ್ಲ, ಏನು? ನನಗೊಬ್ಬ ಸುಧಾಮನ್ ಎನ್ನುವಂತ ಗೆಳೆಯನಿದ್ದ ಎಂದು. ಹೌದು, ಅವನೇ ಇವನು, ಆಪ್ತ ಮಿತ್ರ. ಕೈ ಮುಗಿದ ನೀನು. ದೇವರ ಹೆಂಡತಿ ಎಲ್ಲ ಕೃಷ್ಣ. ದೇವರೆಲ್ಲ ಮತ್ತೆ ನಿನ್ನದು, ದೇವರು ಮತ್ತೊಬ್ಬನು ಅದಲ್ಲ, ನಾನು ನಿನ್ನ ಗೆಳೆಯ. ಹೌದಾ? ಅಲ್ಲ, ನೀವು ನೋಡಿ ಅಂತೆ, ಯಾರನ್ನ ಬಂದ್ರು ಕೂಡ ಒಳಗೆ ಕರ್ಕೊಂಡು ಹೋಗ್ತೀರಿ, ಅವನನ್ನ ಬಾಗಿಲಲ್ಲಿ ನಿಲ್ಲಿಸಿದ್ದೀರಿ ನೀವು. ಅಯ್ಯೋ ದೇವರ, ನನ್ನ ಬುದ್ಧಿಗಿಷ್ಟು ಮರೆದೇ ಹೋಗಿ ಬಿಟ್ಟಿದ್ದೀನಿ. ನನ್ನ ಕಣ್ಣದ ಆನಂದ. ಬಾ 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 ಬಾ, ಒಳಗೆ ಬಾ, ಒಳಗೆ ಬಾ, ಒಳಗೆ ಬಾ. ಕುಳಿತುಕೋ, ಕುಳಿತುಕೋ, ಕುಳಿತುಕೋ. ಇದು ಚಿನ್ನದಲ್ವ? ಹೌದು. ನನಗೆ ಬೇಡ ಕೃಷ್ಣ. ಎತ್ತದಕ್ಕೆ ಹಾಗಾದ್ರೆ ನಾನು ಕೆಳಗೆ ಕುತ್ಕೊಳ್ತೇನೆ. ಹಾಗಾದ್ರೆ ಬೇಡ, ಇದು ಬೇಡ. ಹಾಗಾದ್ರೆ ನೀನು ಮೇಲೆ ಕುಳಿತುಕೊಳ್ಬೇಕು. ನಿನಗೋಸ್ಕರವಾಗಿ ನೀನು ನಮ್ಮ ಮನೆಯ ಅತಿಥಿ. ಗುರುಮಟ್ಟದಲ್ಲೇ ಹಾಕೋದ ಮಾಡಿ. ಹೌದಾ? ಅದು ಬುದ್ಧಿ ಬಿಡ್ಲಿಲ್ಲವ. ನೀನೇನು ಕಡಿಮೆ. ಆದ್ರಿಂದ ನನಗೆ ನಿನಗೆ ಇಬ್ಬರಿಗೂ ಸ್ನೇಹ ಆದದ್ದು. ನಿನಗೆ ಕುಳಿತುಕೊಳ್ತೇನೆ, ನನಗೆ ಬೇಕಾಗಿಲ್ಲ. ಏನು ಮನೆ ಬಾಗಿಲಿಗೆ ಬ್ರಾಹ್ಮಣರು ಬಂದಿರುವುದು. ಹೌದು, ಪೂಜೆ ಮಾಡಬೇಕಾ ಬೇಡವಾ? ಪೂಜೆಗೆ ನಾನು ವ್ಯವಸ್ಥೆ ಮಾಡಿ ಪಾದವನ್ನು ತೊಳೆಯಬೇಕು. ಗುರುಗಳೇ ಹೇಳಿದರೆ ನಾವು ಕೇಳಿಲ್ವೇನೋ? ಹೌದಾ? ಅತಿಥಿ ದೇವೋ ಭವ. ಹೌದಪ್ಪ, ಅದರಲ್ಲಿ ಬ್ರಾಹ್ಮಣನು, ನಾನು ಬ್ರಾಹ್ಮಣ. ಕಾಲಿಡು ನೀನು. ನನ್ನ ಕಾಲು ತೊಳೆಬೇಡ ಕೃಷ್ಣ. ಯಾಕೋ? ನಾನೇ ತೊಳ್ಕೊಳ್ಳುವ. ಈಗ ಮನೆಗೆ ಬಂದ ಅತಿಥಿ, ಅತಿಥಿ ದೇವೋ ಭವ ಅಂತ ಹೇಳುವ ಹಾಗೆ ಗುರುಗಳು ಹೇಳಿಲ್ವ ನಮಗೆ? ನಾವು ಅದನ್ನು ಪಾಠ ಕಲಿಯಲಿಲ್ವೋ? ಕಲ್ತದ್ದು. ನಿಮ್ಮ ಮನೆಗೆ ಯಾರಾದ್ರೂ ಬಂದ್ರೆ ನೀವು ಹೀಗೆ ಮಾಡುತ್ತೀಯೋ? ಇಲ್ಲ. ಹಾಗಾದ್ರೆ ನಾನು ಆ ಭಾಗ್ಯದ ವಂಚಿತರಾಗಲೇನೋ? ಇಟ್ಟೋ ಕಾಲಿಟ್ಟು ಸಂಕೋಚ ಸ್ವಭಾವ. ಸಾಕು ಕೃಷ್ಣ, ಸಾಕು. ಈಗ ಇದು ನಮಗೆ ತೀರ್ಥ. ನಿಜವಾಗಿ ಆದ್ರೂ ತಿಥಿವಾರ ನಕ್ಷತ್ರಗಳನ್ನು ನೋಡದೆ ಬರುವವನ ಅತಿಥಿ. ಹೌದು. ಹಾ, ಕೇಳಿ ಬರೋರಿಗೆ ನೀವು ಮನೆಗೆ ಇದ್ದೀರಂತ ಕೇಳಿ ಬರುವ ಕಾಲ. ಈಗ ಪೂಜೆ ಮಾಡ್ಬೇಕೆ ಬೇಡವೇನೆ? ಹೌದು. ಅಯ್ಯೋ ಕೃಷ್ಣ, ಈ ಮುಖಕ್ಕೆ ಯಾಕೆ ಭಾರತಿ ಮಾಡಬೇಕು? ಒಳಗೆ ದೇವರ ಕೋಣೆ ಇಲ್ವ ಕೃಷ್ಣ? ನನಗೆ ನೀನೇ ದೇವರು ಸ್ವಾಮಿ. ನಿನ್ನಂತ ಒಬ್ಬ ಬ್ರಾಹ್ಮಣನನ್ನು ಕಾಣೋದಕ್ಕೆ ಸಾಧ್ಯ ಉಂಟು? ಸ್ವಲ್ಪ ಬಿಸಿ ಉಂಟು. ನಿಜವಾಗಿ ಆದ್ರೂ ಯಾರು ಗೊತ್ತೇನೋ ನೀನು? ಶರಣ ಕುಲ ಚಂದ್ರ ನನ್ನ ಹರಣದ ಗೆಳೆಯನೆ ಸದ್ಗುಣ ಸಾಂದ್ರ. ಹರಣದ ಗೆಳೆಯನೆ ಸದ್ಗುಣ ಸಾಂದ್ರ.
ಶರಣನು ಮುದಕುಲ ಚಂದ್ರ ನೀನಲ್ವೇನೋ ನನ್ನ ಹರಣದ ಗೆಳೆಯರಿ ಸದ್ಗುಣ ಸಾಂದ್ರ ಎನ್ನ ಹರಣದ ಗೆಳೆಯರಿ ಸದ್ಗುಣ ಸಾಂದ್ರ ಹರುಷವಾದಿ ನೀನು ಬಂದೆ ಹರುಷ 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 ಹರುಷವಾದಿನು ನೀನು ಬಂದೆ ಇನ್ನು ಬರುವಾಗಿ ತಿನ್ನಲು ನನಗೇನು ತಂದೆ ಇನ್ನು ಬರುವಾಗ ತಿನ್ನಲು ನನಗೇನು ತಂದೆ ಬಂದೆ ಏನು ತಂದೆ ಓ ಗೆಳೆಯ, ಗೆಳೆತನ ಅಂತ ಹೇಳಿದ್ರೆ ಅದು ಏನು ದಾಸ್ಯತ್ವ ಅಲ್ಲ. ಓ ಅವ ನನಗೆ ಉಪಕಾರ ಮಾಡಬೇಕು, ನಾನು ಆಪತ್ತಿನಲ್ಲಿದ್ದಾಗ ಬಂದು ನನ್ನ ನೆರವಿಗೆ ಅವನು ಒದಗಬೇಕು. ಈಗಿನ ಹಾಗೆ ನಾವು ಬಯಸುವುದಕ್ಕೆ ಇಲ್ಲ. ಬಯಸಿದ್ರೆ ಏನಾಗುತ್ತದೆ, ನಮ್ಮ ಗೆಳೆಯನನ್ನು ನಾವು ಆಳು ಅಂತ ತಿಳಿದ ಹಾಗಾಗುತ್ತದೆ. ಅಲ್ವೇ ಅಲ್ಲ, ನಮ್ಮ ಸಂತೋಷವನ್ನು ಅವನಲ್ಲಿ ಹಂಚಿಕೊಳ್ಳುವುದು, ಅವನ ದುಃಖಕ್ಕೆ ನಾವು ಒದಗಿ ಬರುವುದು. ಪರಸ್ಪರರು ಹೇಗಿರುತ್ತಾರೋ ಸಮಾನ ವ್ಯಸನಿಗಳಾಗಿ ಅವನಿಗೆ ಗೆಳೆಯ ಅಂತ ಹೇಳುವುದು. ಅಯ್ಯಯ್ಯೋ ನನ್ನ ಬುದ್ಧಿಗೆ, ಏನ ನೀ ಸಿಕ್ಕಿದ್ರೆ ಮಾತಾಡುವ ಅಂತ ಅನಿಸುವುದು. ಈಗ ಮಾತಾಡಿದ್ಯಲ್ಲ, ಉಪಚಾರ ಮಾಡೋದಕ್ಕೆ ಮರೆತೇ ಹೋಗುವುದು. ಉಪಚಾರ ಮಾಡಿದ್ಯಲ್ಲ. ಇಲ್ಲ ಇಲ್ಲ, ಸಾಲದು ಸಾಲದು. ಆ, ಯಾಕೆ ಬ್ರಾಹ್ಮಣ ನೀನು, ಬ್ರಾಹ್ಮಣನನ್ನು ಪಂಚಾಗ್ನಿಯು ಬಾಧಿಸುತ್ತಾ ಇರುತ್ತದೆ. ಇನ್ನು ಉಳಿದಿದೆ. ಆ ಮನೆಗೆ ಬಂದವರಿಗೆ ಕಾಲಿಗೆ ನೀರು ಕೊಡುವುದು ಯಾಕೆ, ಕಾಲದಲ್ಲೊಂದು ಅಗ್ನಿ. ಕೈ ತೊಳೆಯೋದಕ್ಕೆ ಕೊಡುವುದು ಯಾಕೆ, ಕೈಯಲ್ಲೊಂದು ಅಗ್ನಿ. ಮುಖ ತೊಳೆಯುವುದಕ್ಕೆ ಕೊಡುವುದು, ಮುಖದಲ್ಲೊಂದು ಅಗ್ನಿ. ಆಸನ ಕೊಡುವುದು ಯಾಕೆ, ಆಸನಕ್ಕೊಂದು ಅಗ್ನಿ. ಹೌದಾ? ಹಾಗೆ ಇನ್ನೊಂದು ಅಗ್ನಿ ಉಂಟಲ್ಲ, ಉದರಾಗ್ನಿ. ಆ ಜಠರಾಗ್ನಿ, ಅದನ್ನು ತಣಿಸಲೇಬೇಕು. ಏನೇ ಅಲ್ಲ, ನೀವು ಆವಾಗ ಆರಂಭ ಮಾಡಿದ್ದೀರಿ, ನಾನು ನಿಮ್ಮ ಮುಖವನ್ನೇ ನೋಡುವುದು. ಹೌದು. ಇವತ್ತೊಂದು ಲವಲವಿಕೆ ಹೆಚ್ಚಾಗಿ ಉಂಟು. ಹೌದು. ನಾನು ಮೊದಲೆಲ್ಲ ಹೇಳ್ತಾ ಇದ್ದೆ, ಒಂದು ವನವಿಹಾರ ಮಾಡುವ, ಸ್ವಲ್ಪ ನನ್ನೊಟ್ಟಿಗೆ ನಾಟ್ಯ ಮಾಡಿ ಅಂತ ಹೇಳಿದ್ರೆ ಕುಣಿಯುವುದಕ್ಕೆ ಕೆಡುವವರು ನೀವು. ನೀನು ನಾಟ್ಯ ವೈಭವ ಬಿಟ್ಟು ಬೇರೆ ಅದನ್ನು ಹೊರ ಬರುವುದೇ ಇಲ್ಲ. ಮತ್ತೆ ನೀವು ಇವತ್ತು ಅವನ ಎದುರಿಗೆ ಇಷ್ಟು ಕುಣಿಯುತ್ತಾ ಇದ್ದೀರಿ ನೀವು. ಅಯ್ಯೋ, ಅಪರೂಪಕ್ಕೆ ಬಂದಂತ ಅತಿಥಿಗಳವನು ಅವನು ಕಂಡ ನಾನು ಹೇಳಿದನಲ್ಲ, ನಾನಾಗಿಲ್ಲ. ಹೌದು. ಆದ್ರೆ ಗೃಹಿಣಿಯಾದ ನೀನ್ ನೆನಪಿಸಬೇಕೇ ಬೇಡವೇನೆ? ಏನಾಯ್ತು ಸ್ವಾಮಿ ಈಗ? ಮನೆಗೆ ಬಂದವರಿಗೆ ಮಾತಿನ ಉಪಚಾರಕ್ಕಿಂತಲೂ ಹೊಟ್ಟೆ ತಣಿಸಬೇಡವೇನೆ? ಓ, ಅದು ನೆನಪೇ ಇಲ್ಲ ನನಗೆ. ಹೊತ್ತು ನೋಡಿದೆಯಾ? ಹಾ, ಬಿಸಿಲೇರುತ್ತಾ ಬಂದಿದೆ. ಉರಿ ಬಿಸಿಲು. ಹೌದು. ಊಟ ಎಲ್ಲ ಆಮೇಲೆ ಹಾ. ಮೊದಲು ಒಂದಿಷ್ಟು ಹಾಲು ಹಿಡ್ಕೊಂಡು ಕುಡಿಯುವುದಕ್ಕೆ. ಹೌದೇನೋ? ನೀ ಬರುವುದು ಮೊದಲೇ ತಿಳಿದಿರುತ್ತಿದ್ದರೆ ಇಡೀ ನಮ್ಮ ಮನೆಯನ್ನು ತಳಿರು ತೋರಣದಿಂದ ಶೃಂಗರಿಸುತ್ತಿದ್ದೆ. ಅಯ್ಯೋ, ಹಾ. ಈಗೇನು ಶೃಂಗಾರದಲ್ಲಿ ಕಡಿಮೆ ಆಗಿದೆ ಕೃಷ್ಣ. ಇದು ನಿತ್ಯದ ಶೃಂಗಾರವೋ ಸ್ವಾಮಿ, ವಾ, ಕೊಡು 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 ಕೊಡು. ಸುಧಾಮ, ಇದೇನು ಹೆಚ್ಚಿನದ್ದೇನೂ ಅಲ್ಲ.
ಮನೆಯ ಹಾಲು ಹಸಿವೆಗೂ ಹಾಗೂ ಬಾಯಾರಿಕೆಗೂ ಆಗುವಂತ ಒಂದೇ ಒಂದು ಪೇಯ ಯಾವುದು ಕೇಳಿದ್ರೆ ಅದಕ್ಕೆ ಹಾಲು ಅಂತ ಹೆಸರು. ಆದ್ದರಿಂದ ಹಾಲನ್ನು ಕುಡಿಯುವುದು ಅಂತ ಹೇಳಬಾರದು, ಹಾಲನ್ನು ಉಣ್ಣುವುದು. ಆದ್ದರಿಂದಲೇ ಹಾಲುಂಡ ತವರು ಅಂತ ಮಾತು ಬಂದಿರುವಂಥದ್ದು. ಆದ್ದರಿಂದ ಈಗ ಮೊದಲಾಗಿ ನಿನ್ನ ಹೊಟ್ಟೆಯ ಆ ಅಗ್ನಿಯನ್ನು ತಣಿಸಿಕೋ. ಹಾಲು ಕುಡಿ, ಹಾಲು ಕುಡಿ, ಹಾಲು ಕುಡಿ. ಕೃಷ್ಣ, ಓ, ನೀನೇನು ಹಾಲು ಕೊಟ್ಟಿದ್ಯಪ್ಪ, ಹೌದು. ಆದ್ರೆ ಹಾ, ಈ ಹಾಲನ್ನು ಕುಡಿಯೋದಕ್ಕೆ ನನ್ನ ಮನಸ್ಸು ಒಡಮಾಡುವುದಿಲ್ಲ. ಯಾಕೋ ಏನಾಯಿತು? ಪ್ರಪಂಚದಲ್ಲಿ ಎಷ್ಟು ಮಂದಿಯ ಮಕ್ಕಳು ಹಾಲಿನ ಬಣ್ಣ ಕಾಣದೆ ಎಷ್ಟು ಸಮಯ ಆಯ್ತು ಏನು. ಈ ಹಾಲು ಕಾಣುವಾಗ ನನಗೆ ಲೋಕದ ಮಕ್ಕಳ ನೆನಪಾಗುತ್ತದಪ್ಪ. ನಾನು ಕುಡಿದ ಹಾಗೆ ಇವ ಯಾವಾಗಲೂ ಹಾಗೆ. ಹೌದಾ? ಅಂದ್ರೆ ಅವನ ಯೋಚನೆಗಿಂತಲೂ ಅವನಿಗೆ ಲೋಕಾಂತರದ ಲೋಕಗಳ ಯೋಚನೆಯೇ ಹೆಚ್ಚು. ಅಂದ್ರೆ ಸಮಷ್ಟಿ ಪ್ರಜ್ಞೆಯಲ್ಲಿ ಇರುವವನು. ಈಗ ಎಲ್ಲರ ಹಸಿವನ್ನು ಈಡೇರಿಸುವವನು, ನಿವಾರಿಸುವವನು ನಾನು ಅಂತ ನಿನಗೆ ವಿಶ್ವಾಸ ಉಂಟು ತಾನೆ? ಹಾಗಾದ್ರೆ ಈಗ ನೀನು ಮೊದಲು ಕುಡಿ, ನೀರು ಕುಡಿದ್ರೆ ಎಲ್ಲರೂ ಕುಡಿದ. ಹಾಗಾದ್ರೆ ಆ ಮಕ್ಕಳಿಗೂ ಹಾಲು ಕೊಡ್ತೇವೆ. ಮುಕ್ತ ಮನಸ್ಸಿನವನ ಅಂತ ನೀನು ಹಾಲು ಕುಡಿದರೆ ನೀನು ನೆನಪು ಮಾಡಿಕೊಂಡ ಎಲ್ಲಾ ಮಕ್ಕಳು ಹಾಲು ಕುಡಿದ ಹಾಗೆ. ಕುಡಿ ಕುಡಿ. ಆ, ಹೊಟ್ಟೆ ತುಂಬಿತೋ? ನನ್ನ ಹೊಟ್ಟೆ ತುಂಬಿತೋ ಸುಧಾಮ? ಹಾಲು ಕುಡಿತದ್ದು ನಾನು. ನನ್ನ ಹೊಟ್ಟೆ ತುಂಬಿರುವಂಥದ್ದು ಯಾಕೆ ಗೊತ್ತಾ? ಆ ಗುರುಮಠದಲ್ಲಿ ನೀನು ನನಗೆ ಕೊಟ್ಟಿರುವುದಾದ್ರೂ ಎಷ್ಟು, ನನಗೆ ತಿನ್ನಿಸಿರುವುದಾದ್ರೂ ಎಷ್ಟು? ಏನು ಕೊಟ್ಟಿದ್ದೇನೆ ಕೃಷ್ಣ. ಅಯ್ಯಯ್ಯೋ, ಎಲ್ಲ ನೆನಪಾಗುತ್ತಾ ಇರುವಂಥದ್ದು. ಅವತ್ತು ಇದ್ದದ್ದು ಒಂದಿಷ್ಟು ಕಡಿಮೆಯ ಅವಧಿ ಇರಬಹುದು, 64 ದಿವಸಗಳು ಮಾತ್ರ ಸಾಂದೀಪನಿ ಗುರುಗಳ ಆಶ್ರಮದಲ್ಲಿ ಇದ್ದದ್ದು. ಹೌದೇನೋ? ಆವಾಗ ನಾನು ನೀನು ಸೇರಿ ಆ ಪೇರಳೆಯ ಮರ ಏರಿರುವಂಥದ್ದು. ಎಲ್ಲ ನೆನಪಿಟ್ಟುಕೊಂಡಿದ್ದೆಪ್ಪ. ಹೌದೌದೌದೌದೌದೌದು. ನನಗೆಲ್ಲ ಮರ್ತೋಗಿದೆಯಪ್ಪ. ಅಯ್ಯೋ, ನಾನು ಈಚುಕಾಯಿಗೆ ನಾನು ಕೈ ಇಕ್ಕುವುದಕ್ಕೆ ಹೋದರೆ ಆ ಕೃಷ್ಣ ಹಣ್ಣಿಲ್ಲಿ ಉಂಟು ಎನ್ನುವ ಹಾಗೆ ಕೊಯ್ದು ತಂದು ನನ್ನ ಬಾಯಿಗೆ ಹಣ್ಣು ಕೊಟ್ಟವನು ನೀನಲ್ವೇನೋ? ಹೌದು. ಹೌದೌದೌದು. ಆ ಬಳಿಕ ಆ ಮಾವಿನ ಮರದ ಬುಡಕ್ಕೆ ನಾವು ಹೋಗಿರುವಂತದ್ದು, ಅಲ್ಲಿ ನಾವು ಹಣ್ಣು ತಿಂದಿರುವಂತದ್ದು. ಹೌದಲ್ಲ? ಬಾಲ್ಯದ ಆಟ, ಹುಡುಗಾಟ. ರುಕ್ಮಿಣಿ, ಏನು? ಇವನು ಯಾವಾಗಲೂ ಹಾಗೆ ಎಲ್ಲರಿಗಿಂತ ಮೊದಲಾಗಿ ಓಡುತ್ತಾನೆ. ಯಾಕೆಂದ್ರೆ ಅವನು ಮೊದಲಿಂದಲೂ ಹೀಗೆ ಸ್ವಲ್ಪ ತೆಳ್ಳಗೆ ಆದ್ರಿಂದ ಬೇಗ ಓಡ್ತಾನೆ. ನೀವು ಗುಂಡು ಗುಂಡೆ ಮೊದಲಿಂದ. ಹೌದು, ನನಗೆಲ್ಲರೂ ನನಗೆ ತಿನ್ನಿಸಿದಲ್ವೇ. ಹಾಗಾಗಿ ತಂದಿರುವಂತಹ ಹಣ್ಣುಗಳನ್ನು ಅವನು ತಿನ್ನುವುದಕ್ಕಿಂತಲೂ ಮೊದಲು ನನಗೇ ತಿನ್ನಿಸುತ್ತಾ ಇದ್ದವನು. ಹೌದಾ? ಹೌದಪ್ಪ. ಆದ್ದರಿಂದ ಯಾರೆಲ್ಲರೂ ನನ್ನ ಶರಣರು ಅಂತ ಹೇಳಿಕೊಳ್ಳುವವರಿದ್ದಾರೆ, ಆ ಶರಣರೆಲ್ಲರೂ ನನಗೆ ನಕ್ಷತ್ರೋಪಾದಿಗಳಿದ್ದರೆ ಆ ನಕ್ಷತ್ರ ಮಂಡಲದಲ್ಲಿ ರಾಜಿಸುವಂತಹ ಚಂದ್ರನಂತೆ ಶರಣ ಕುಲ ಚಂದ್ರನು ಇವನು. ಹೌದು. ಕೃಷ್ಣ, ಅಯ್ಯೋ, ಅದಕ್ಕಿಂತಲೂ ಏನಾಯ್ತು? ಇವನು ಒಮ್ಮೊಮ್ಮೆ ಇವನ ಗೋಳಾಟ ನೋಡಬೇಕು. ಏನು ಸ್ವಾಮಿ ಅದು? ಹೀಗೆ ನಾವು ಆಶ್ರಮದ ನಮ್ಮ ಗುರುಕುಲದ ಹಸುಗಳನ್ನೆಲ್ಲ ಹೊಡೆದುಕೊಂಡು ಹೋದಾಗ ಹಾಗೆ ಬೆಟ್ಟ ಏರಿ ಇಳಿಯುತ್ತೇನೆ, ಪಕ್ಕನೆ ಜಾರಿ ಬಿದ್ದೆ. ನನ್ನ ಉಂಗುಷ್ಟಕ್ಕೆ ಒಂದಿಷ್ಟು ಸಣ್ಣ ಗಾಯವಾದದ್ದು, ಒಂದಿಷ್ಟೇ ಒಂದು ಹನಿ ರಕ್ತ ಬಂತೋ ಏನೋ. ಅಯ್ಯಯ್ಯೋ, ಎಷ್ಟು ಬೊಬ್ಬಿಟ್ಟಿದ್ದಾನೆ ಗೊತ್ತೇ? ನೀವು ಮಾಡಲಿಲ್ಲ? ನಾನು ಅತ್ತದ್ದಿಲ್ಲ, ಇವನೇ ಬೊಬ್ಬಿಟ್ಟಿದ್ದಾನೆ. ಮಾತ್ರ ಅಲ್ಲ, ಅವನಲ್ಲಿರುವಂತಹ ಆ ಹರುಕು ಪಾಣಿ ಪಂಚೆಯನ್ನೇ ಹರಿದು ನನ್ನ ಕಾಲಿಗೆ ಕಟ್ಟುವ ಮೊದಲು ಎಲ್ಲಿಂದಲೋ ಓಡಿ ಹೋಗಿ ಒಂದಿಷ್ಟು ಕಾಡಿನ ಸೊಪ್ಪುಗಳನ್ನು ತಂದು ಅದನ್ನು ಅರೆದು ಆ ರಸವನ್ನು ನನ್ನ ಕಾಲಿಗೆ ಬಿಟ್ಟು ಆ ಬಳಿಕ ಅದನ್ನು ಬಟ್ಟೆ ಕಟ್ಟಿ ನನ್ನನ್ನು ಎಷ್ಟು ಜೋಪಾನ ಮಾಡಿದ್ದಾನೆ. ಎಲ್ಲ ಹೆಂಡತಿಯಲ್ಲಿ ಹೇಳುವ ವಿಷಯ ನನಗೆ. ನಿನಗೆ ನಾಚಿಕೆ ಆಗುತ್ತೆ. ಹಾಗಲ್ಲ, ನೀನೆಂತದ್ದು? ಆ ಹೊತ್ತು ಗುರುಕುಲದಲ್ಲಿ ನಾನು ನೀನು ಚೂಟುತ್ತಾ ಬೆನ್ನಿಗೆ ತಟ್ಟುತ್ತಾ ಮಾತಾಡ್ತಾ ಇದ್ದವರು, ನೀನು ಬಾರಿ ಸಂಕೋಚ ಮಾಡೋದು ಎಂತದಕ್ಕೆ? ಹಾಗೆ ಇರಬೇಕು ಗುರು. ನಾವು ಸ್ನೇಹಿತರು ಅಂತ ಹೇಳಿದ್ರೆ, ಸ್ನೇಹಿತರಲ್ಲಿ ಕೆಲವು ವಿಧದ ಸ್ನೇಹಿತರಿದ್ದಾರೆ. ಒಂದು ಬಾಲ್ಯದ ಸ್ನೇಹಿತರು, ಇನ್ನು ಅನುಕೂಲಕ್ಕಾಗುವ ಸ್ನೇಹಿತರು, ಮತ್ತೆ ಕೆಲವರು ದಾರಿ ಹೋಕರ ಸ್ನೇಹಿತರು. ದಾರಿ ಹೋಕರ ಸ್ನೇಹ ಶಾಶ್ವತವಾದುದಲ್ಲ. ಎಲ್ಲಿಗಾದರೂ ಪ್ರಯಾಣ ಹೊರಟಾಗ ನಾವು ಆ ದಾರಿಯಲ್ಲಿ ಹೋಗುವಾಗ ಕೆಲವರು ಜೊತೆಯಾಗುತ್ತಾರೆ, ಅದೇ ಊರಿಗೆ ಹೋಗುವವರು. ನಮ್ಮ ಜೊತೆಯಲ್ಲಿ ಮಾತಾಡುತ್ತಾ ನಾವು ಇದ್ದದನ್ನು ಹಂಚಿಕೊಂಡು ತಿನ್ನುತ್ತಾ ನಾವು ದಾರಿ ಸಾಗುತ್ತೇವೆ. ಎಲ್ಲಿಯವರೆಗೆ ಅವರ ಸ್ನೇಹ ಇರುತ್ತದೆ? ಊರು ಮುಟ್ಟುವ ತನಕ ಮಾತ್ರ. ಮತ್ತೆ ಅವರ ನೆನಪು ನಮಗಿರುವುದಿಲ್ಲ, ನಮ್ಮ ನೆನಪು ಅವರಿಗಿರುವುದಿಲ್ಲ. ಅದು ದಾರಿ ಹೋಕರ ಸ್ನೇಹ, ಅದು ಶಾಶ್ವತ ಅಲ್ಲ. ಇನ್ನು ಕೆಲವರು ಅನುಕೂಲಕ್ಕೆ ಸ್ನೇಹ ಮಾಡಿಕೊಳ್ಳುವವರು ಇರ್ತಾರೆ, ಲಾಭಕ್ಕಾಗಿ. ಎಲ್ಲಿವರೆಗೆ ಸ್ನೇಹ? ಸಾಲ ಪಡ್ಕೊಳ್ಳೋ ತನಕ ಮಾತ್ರ ಸ್ನೇಹ, ಮತ್ತೆ ಪರಿಚಯವೇ ಇರುವುದಿಲ್ಲ. ಆದರೆ ಬಾಲ್ಯದ ಸ್ನೇಹ ಉಂಟಲ್ಲ, ಅದು ಶಾಶ್ವತವಾಗಿರುವಂಥದ್ದು. ಹೌದಲ್ಲ? ಆವಾಗ ಕೇವಲ ಇರುವುದು ಹೃದಯ ಸಂಬಂಧಗಳು ಮಾತ್ರ. ಅಂತಹ ನನ್ನ ಬಾಲ್ಯ ಸ್ನೇಹಿತ ನೀನು. ಹೌದು,
ಕೃಷ್ಣ ಹಾ ಬಳಿಗೆ ಬಂದಾಗ ಬಾಯಿ ತುಂಬ ನನ್ನ ಹೊಗಳಿದೆಯಪ್ಪ. ನಿನ್ನನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಪಂಚದಲ್ಲಿ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಧರ್ಮದ ಉದ್ಧಾರಕ್ಕೆ ಬೇಕಾಗಿ ಹಲವಾರು ಅವತಾರವನ್ನು ಎತ್ತಿ ಧರ್ಮವನ್ನು ಕಾಪಾಡಿದಂತೆ ಧರ್ಮ ಸಂಸ್ಥಾಪನಾಚಾರ್ಯ ಎಂಬ ಬಿರುದಿಗೆ ಪಡೆದವ ನೀನು. ಕೃಷ್ಣಾವತಾರ ಮಾನವನಾಗಿ ಹುಟ್ಟಿದಿ. ಇಷ್ಟೆಲ್ಲ ಅವತಾರ ಎತ್ತುವಾಗ ವೈಕುಂಠ ವಾಸ್ಯ ಅಂತ ಶ್ರೀಮನ್ನಾರಾಯಣ ನೀನು. ವೈಕುಂಠದಲ್ಲಿ ಯಾರು ಇಲ್ಲೂ ಹಾಗಾದ್ರೆ ಅಲ್ಲಿ ಹೋದ್ರೆ ಅಲ್ಲೂ ಇದ್ದಿ, ಇಲ್ಲಿ ಬಂದ್ರೆ ಇಲ್ಲೂ ಇದ್ದಿ, ಎಲ್ಲೆಲ್ಲೂ ನೀನೆ. ಹೌದಪ್ಪ, ಅದಿರಲಿ. ನನ್ನದು ಪೂರ್ಣ ಅವತಾರ ಎನ್ನುವ ಹಾಗುಂಟು, ನನ್ನನ್ನು ಅವತಾರ ಎನ್ನುವ ಹಾಗೆ ಬೇರೆ ಮಾಡಿದ್ದುಂಟು. ನೀನು ಹಾಗೆಲ್ಲ ನನ್ನನ್ನು ಬೇರೆ ಮಾಡ್ಲಿಕ್ಕೆ ಹೋಗಬೇಡ. ಏನು ಎಲ್ಲರೂ ಹಾಗೆ ನನ್ನನ್ನು ದೇವರು ದೇವರು ಅಂತ ಹೇಳಿದ ನಾನು ಬೇರೆ ಏನು ಮಾಡಿಡುವುದು? ಏನಾಯ್ತು? ಅವ್ರು ಇದ್ದ ವಿಚಾರ ಹೇಳಿದ್ದು. ಅಲ್ಲಿ ಆತ್ಮೀಯತೆ ಎಲ್ಲಿ ಇರ್ತದೋ. ಆ ಒಮ್ಮೊಮ್ಮೆ ನನ್ನ ಹೆಂಡತಿಯರು ಅಷ್ಟೇ. ಹೆಂಡತಿಯರು ಹಾ, ಹೇಳೋದು ಕೇಳಿದ್ದೇನೆ. ನಿನಗೆ ಮದುವೆ ಆಗಿದೆಯೇನೋ? ಮದುವೆ ಮಾತ್ರ ಅಲ್ಲ, ಹಾ, ನಾನೊಬ್ಬ ಸಂಸಾರಿ ಅಪ್ಪ. ಮಕ್ಕಳಿದ್ದಾರ? ಕಳ್ಳ ಅದು ನೀನು. ನಾನು ಊರಿನ ಕಳ್ಳ, ನೀನು ನನಗೆ ಕಳ್ಳತನ ಮಾಡಿಬಿಟ್ಟೆ ಅಲ್ಲ ನೀನು. ಏನ ಒಂದು ಮದುವೆಗೆ ಹೇಳಬೇಕಾ ಬೇಡವಾ ನೀನು? ನಾನೊಬ್ಬ ಗೆಳೆಯನಿದ್ದೆ, ನಾನು ಬರ್ತಿರ್ಲಿಲ್ವ ನಾನು? ಒಂದು ನನ್ನ ಗೆಳೆಯನ ಮದುವೆ ಊಟೊಂದು ಪಾಯಸ ತಿನ್ನುತ್ತಿದ್ದೆ ಅಲ್ಲ ನಾನು. ಕೃಷ್ಣ, ಓ, ಬೇಸರ ಮಾಡುದಿಲ್ಲ ಅಂತದ್ದು ಒಂದು ಮಾತು ಹೇಳ್ತೇನೆ. ಎಂತದ? ನಾನು ಒಂದೇ ಮದುವೆ ಆದದ್ದು. ನಾನು ಬಹಳ ಮದುವೆ ಆಗಿದ್ದೇನೆ. ಹೇಳಿದ್ದು ನಾನು. ನಿನ್ನ ಒಂದು ಮದುವೆಗೆ ನೀನು ಕರೀಲಿಲ್ಲ, ನಾನು ಅಷ್ಟು ಮದುವೆ ಆದ್ರೂ ನಿನ್ನನ್ನು ಕರೀಲಿಲ್ಲ. ಒಂದು ಮಾತು ಹೇಳಬಹುದಿತ್ತು ನಿನಗೆ. ನಿನಗೊಂದು ಗುಟ್ಟೆ ಹೇಳ. ಏನು? ನಿನ್ನ ಮದುವೆ ಆಗುವಾಗ ನಿನಗೆ ಇಂಥ ಹುಡುಗಿ ಎನ್ನುವ ಹಾಗೆ ನಿಮ್ಮ ಮನೆಯವರು ನಿನಗೆ ಮೊದಲೇ ತಿಳಿಸಿದ್ದಾರೋ ಇಲ್ಲ? ಅಪ್ಪ ಅಮ್ಮೆಲ್ಲ ನೋಡಿ ವಿಷಯ ಮಾಡಿದ್ದಾರೆ. ಹುಡುಗಿಯ ಮುಖ ನೀನು ನೋಡಿರ್ಲಿಕ್ಕಿಲ್ಲ, ಅದು ಅಂತರ್ಪಟ ತೆಗೆಯುವಾಗಲೇ ನೋಡುವುದು. ಆದರೆ ಇಂಥ ಊರಿನದ್ದು, ಇಂಥ ಅಪ್ಪನ ಮಗಳು ಅಂತ ಆದ್ರೆ ಒಂದು ಗೊತ್ತಿರ್ತದಲ್ಲ. ಹೌದೌದು. ನನ್ನ ಮದುವೆ ನಾಳೆ ಆದ್ರೆ ನನಗೆ ಇವತ್ತಿನವರೆಗೆ ನನಗೆ ಗೊತ್ತಿರುವುದಿಲ್ಲ. ಓಹೋ, ಯಾರ್ಯಾರೋ ನಿಶ್ಚಯ ಆದದ್ದನ್ನೆಲ್ಲ ನಾನು ಮದುವೆ ಆದ ಸಿಟ್ಟು ಬರ್ತದೆ. ಹೇಳುದು ಕೇಳ್ತೇನೆ. ಯಾರ್ಯಾರನ್ನೋ ಮದುವೆ ಅಂದ್ರೆ ನನ್ನ ಅವರ ಮನಸ್ಸಿನಲ್ಲಿದ್ದದ್ದು ನಾನೇ, ಆದರೆ ಅವರ ನಿಶ್ಚಯವಾದದ್ದೆಲ್ಲ ಬೇರೆ ಬೇರೆಯವರಿಗೆ. ಅನಿರೀಕ್ಷಿತವಾಗಿ ಅಥವಾ ಅವಸರವಾಗಿ ಮದುವೆ ಆಗಬೇಕಾದಾಗ ಆಯ್ತು. ಒಂದು ಕೆಲಸ ಮಾಡೋಣ, ನೀನು ಇದ್ದೀಯಲ್ಲ, ಇನ್ನೊಂದು ಹುಡುಗಿ ತಂದು ಮದುವೆ ನಿನಗೆ ನೋಡುವುದಕ್ಕೆ ಅದೊಂದು ಮದುವೆ. ಅದಿರ್ಲಿ, ಮಾತನಾಡುತ್ತಿದ್ದೆವು. ಎಲ್ಲಿ ಉಂಟು? ಎಂತದ? ಕೊಡೋ ಕೊಡೋ. ಯಾವುದು? ನೀ ಬರಿಗೈಯಲ್ಲಿ ಬರುವವನಲ್ಲ ಕಳ್ಳ. ನನಗೆ ಏನಾದ್ರೂ ಕೊಟ್ಟೆ, ನನಗೆ ತಂದೇ ತರುವವನು. ಎಲ್ಲಿ ಉಂಟೋ ಕೊಡೋ 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 ಕೊಡೋ. ನನಗೇನಾದ್ರೂ ಅವನ ಕೊಡೆನು ಖಂಡಿತ ಬಂದಿದ್ದ. ಮೃಷ್ಟಾನ್ನವನು ಭೋಜಿಪ ಸಿರಿಯ ಧೊರೆಯು ಅಗಣಿತ ಮಗಿಮಗಿವನು ನಾನು ಕೀಳಾದೇನು ನಾಚಿಸುಧಾವನಿಲ್ಲಗೋ ಈ ಅವಲ ಕೊಡಿನೋ ಹರಿಗೆ ಕೇಳುತ್ತಾ ಇದ್ದಾರೆ. ಏನು ತಂದೆಯಪ್ಪ, ಏನು ತಂದಿದ್ದೀ ಅಂತ. ಅವಳಕ್ಕೆ ನಮಗೆ ಹೇಗೆ ಕೊಡಲೆಪ್ಪ? ಹೇಗೆ ನಾನು ಕೃಷ್ಣ? ಓ, ಇದು ಎಂತದ? ನಾನು ಇವತ್ತು ಗಡಿಬಿಡಿಯಲ್ಲಿ ಬರುವಾಗ ಮನೆಯಲ್ಲಿ ಬಗೆ ಬಗೆಯ ತಿಂಡಿ ಇತ್ತು. ಹೌದಾ? ಯಾರ ಮನೆಯಲ್ಲಿ? ನನ್ನ ಮನೆಯಲ್ಲಿ. ಅದು ಬರುವಾಗ ಗಡಿಬಿಡಿದು ಏನು ತರಲಿಲ್ಲ, ಬರಿಗೆಯಲ್ಲಿ ಬಂದಿದ್ದೇನೆ. ಇನ್ನೊಮ್ಮೆ ಬರುವಾಗ ನಿಮಗೆ ಕೈ ತುಂಬ ತರ್ತೇನೆ. ಏನು ತರಲಿಲ್ಲ ಕೃಷ್ಣ, ನೋಡು ಬರಿಗೆಯಲ್ಲಿ ಬಂದದ್ದು. ನಾನೇ ಸುಳ್ಳು ಹೇಳುವವ ಊರಿನವರ ಲೆಕ್ಕದಲ್ಲಿ? ನೀನು ಈಗ ಸುಳ್ಳು ಹೇಳಿ ಕಲ್ತದ್ದು ಯಾವಾಗ? ಇಲ್ಲ ನೋಡು, ಏನೂ ತರಲಿಲ್ಲ. ಸುಳ್ಳು ಹೇಳಬಾರದು. ನಗುತ್ತಲೇ ಕೃಷ್ಣ ಬಳಿಗೆ ಹರಿದದು ತಂದುದನು ತೆಗಿ 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 ಗಂಟು ಹಿಂದೆ ಮುಚ್ಚಿಡಿ ತೆಗಿ ಅಕ್ಕರಲ್ಲಿ ಅಗಡದವರ ತೋರಿ ಸೆಳೆಯುತ್ತ ಬಿಡಿಸು ತೋಡಿ ಪರಮಾನಂದವರು ಗೊತ್ತಿದೆ ಕಳ್ಳತನ. ನನ್ನಲ್ಲಿ ಕಳ್ಳತನ ಮಾಡುವುದ? ನಾನು ಕಳ್ಳರ ಗುರು ನಾನು. ಹೌದಾ? ನನ್ನ ಗೆಳೆಯ ಬರಿಕೈಯಲ್ಲಿ ಬರುವುದೇ ಇಲ್ಲ, ನನಗದು ವಿಶ್ವಾಸ. ಶಾಸ್ತ್ರ ಹೇಳುತ್ತದೆ, ರೋಗಿಗಳನ್ನು ಕಾಣಲಿಕ್ಕೆ ಹೋಗುವಾಗ ಬರಿಕೈಯಲ್ಲಿ ಹೋಗಬಾರದು, ಮಕ್ಕಳಿದ್ದಲಿಗೆ ಹೋಗುವಾಗ ಬರಿಕೈಯಲ್ಲಿ ಹೋಗಬಾರದು, ವೃದ್ಧರನ್ನು ಕಾಣುವಾಗಲೂ ಬರಿಕೈಯಲ್ಲಿ ಹೋಗಬಾರದು, ದೇವಸ್ಥಾನಕ್ಕೆ ಹೋಗುವಾಗ ಬರಿಕೈಯಲ್ಲಿ ಹೋಗಬಾರದು. ಹಾಗೆಯೇ ಗೆಳೆಯರ ಹತ್ರ ಹೋಗುವಾಗ ಬರಿಕೈಯಲ್ಲಿ ಹೋಗುವುದೇನೋ? ಅದು ಕೆಲವು ಊರಿನಲ್ಲಿದ್ದಾರೆ, ನಿಮ್ಮ ಮನೆಗೆ ಬಂದರೆ ಏನು ಕೊಡ್ತೀರಿ, ನಮ್ಮ ಮನೆಗೆ ಬಂದರೆ ಏನು ತರ್ತೀರಿ ಕೇಳುವ. ಆದರೆ ನೀನು ಹಾಗಲ್ಲ,
ನನಗೋಸ್ಕರವಾಗಿ ತಂದಿದ್ದೀಯಲ್ಲ, ನನಗೆ ನನಗೆ ಎಂತದ ಎಂತದ ನನಗೆ ಅವಸರವಾಗಿ ಇರುವಂಥದ್ದು ನೋಡೆ ತಂದದ್ದು ನೋಡವ ಎಷ್ಟು ಪ್ರೀತಿಯಲ್ಲಿ ತಂದಿದ್ದಾನೆ. ಆಹಾ ಆಹಾ, ಏನಿದು ಏನಿದು ಏನಿದು? ಏನು? ಅವಲಕ್ಕಿ. ಹೌದಾ? ಅವರನ್ನ ಕಾಣಿಸಿದ ದೇವರ ದೇವ ವಿವಶದಿ ಕೊಂಡಾಡಿದ ಅವನ ಕಾಣಿಸಿದ ದೇವರ ದೇವ ವಿವಶದಿ ಕೊಂಡಾಡಿದ ಮುಖ ಮುಚ್ಚಿಕೊಳ್ಳುತ್ತಿರುವೆ. ಆಹಾ, ನನ್ನ ಅಂತರಂಗವನ್ನು ಅರ್ಥ ಮಾಡಿಕೊಂಡವನು ನೀನು ಸುಧಾಮ. ಇನ್ಯಾರಿದ್ದಾರೆ ಹೇಳು? ಬಗೆ ಬಗೆಯ ತಿನಿಸುಗಳಿಗೆ ಈ ದ್ವಾರಕೆಯಲ್ಲಿ ಏನು ಕೊರತೆ ಇಲ್ಲ. ನನ್ನ ರಾಣಿಯರು 8 ಜನರಿದ್ದಾರೆ. ಅವರೇ ಕೈಯಾರೆ ಅಡುಗೆ ಮಾಡಿಸಿ ನನಗೆ ಬಡಿಸುತ್ತಾರೆ. ಆದರೆ ನನ್ನ ರಾಣಿಯರು ಅಟ್ಟು ಬಡಿಸಿದರೂ ಏನು ಕೊಡುತ್ತಾರೆ ಗೊತ್ತೇ? ಅವರಿಗೇನು ಇಷ್ಟವೋ ಅದನ್ನು ನನಗೆ ಮಾಡಿ ಬಡಿಸುತ್ತಾರೆ. ಅದನ್ನು ನಾನು ಪ್ರೀತಿಯಲ್ಲೇ ಸ್ವೀಕರಿಸುತ್ತೇನೆ. ಭಕ್ತರಾದರೂ ಹಾಗೆ ಅಲ್ವೇನೋ? ದೇವರಿಗೆ ಏನನ್ನು ನೈವೇದ್ಯ ಕೊಡುವುದು? ದೇವರಿಗೆ ಬೇಕಾದದ್ದಲ್ಲ. ನಮಗೆ ಯಾವುದು ಪ್ರೀತಿಯೋ, ನಮಗೆ ಯಾವುದು ತಿನ್ನುವುದಕ್ಕೆ ಅನುಕೂಲವೋ, ಅಥವಾ ನಮ್ಮಲ್ಲಿ ಯಾವ ಅನುಕೂಲತೆ ಇದೆಯೋ ಅದನ್ನೇ ಅಲ್ವೇ ದೇವರಿಗೆ ನೈವೇದ್ಯ ಅಂತ ಸಮರ್ಪಿಸುವುದು. ಆದರೆ ಎಳೆಯ ಪ್ರಾಯದಲ್ಲಿ ನಾನು ತಿನ್ನುತ್ತಿದ್ದ, ನಾನು ಮೆಲ್ಲುತ್ತಿದ್ದ, ನಾನು ಜಗಿಯುತ್ತಿದ್ದ, ನಾನು ಅಗಿಯುತ್ತಿದ್ದ, ನಾನು ಸವಿಯುತ್ತಿದ್ದ ಅವಲಕ್ಕಿಯನ್ನೇ ನನಗೆ ತಂದುಬಿಟ್ಟೆಯಲ್ಲೇನೋ. ಈ ಪ್ರಪಂಚದಲ್ಲಿ ಬಗೆದು ಅಗೆದು ಸಿಗಿದು ತೆಗೆದು ಜಗಿದು ಮೆಲುದು ತಿನ್ನುವಂಥದ್ದು ಅನೇಕ ಉಂಟು. ಕಬ್ಬನ್ನು ತಿಂದ ಹಾಗೆ ಕಡಲೆ ತಿನ್ನುವುದಲ್ಲ, ಕಡಲೆ ತಿಂದ ಹಾಗೆ ಅವಲಕ್ಕಿ ತಿನ್ನುವುದಲ್ಲ, ಅವಲಕ್ಕಿ ತಿಂದ ಹಾಗೆ ಎಳ್ಳುಂಡೆ ತಿನ್ನುವುದಲ್ಲ. ಹಾಗಾದರೆ ಈ ಅವಲಕ್ಕಿ ಹಾಗಲ್ಲ. ತಿಂದಷ್ಟು ತಿಂದಷ್ಟು ಜಗಿದಷ್ಟು ಜಗಿದಷ್ಟು ರುಚಿ ಹೆಚ್ಚುವಂಥದ್ದು. ಹಾಗಾದರೆ ನನ್ನ ಕೃಷ್ಣನಿಗಿದೇ ಪ್ರೀತಿಯನ್ನು ಹಾಗೆ ತಂದೆಯಲ್ಲ. ಹೇಗೆ ಅವಲಕ್ಕಿಯನ್ನು ಜಗಿದಾಗ ಸವಿ ಮತ್ತಷ್ಟು ಹೆಚ್ಚಾಗುತ್ತದೋ ಅಂತೆಯೇ ಬಾಲ್ಯದ ನಮ್ಮ ಸವಿ ನೆನಪುಗಳು ಮತ್ತಷ್ಟು ಹೆಚ್ಚಾಗುತ್ತದಲ್ಲ ಸುಧಾಮ. ಸುಧಾಮ, ನನಗೆ ಪ್ರೀತಿಯನ್ನೇ ಕೊಟ್ಟೆ, ಪ್ರೀತಿಯನ್ನೇ ಕೊಟ್ಟೆ, ಪ್ರೀತಿಯನ್ನೇ ಕೊಟ್ಟೆ. ಕಂದ ಮುಕುಂದನ ಗೋವಿಂದ ಕಂದ ಮುಕುಂದನ ಗೋವಿಂದ ಕಂದ ಮುಕುಂದನ ಗೋವಿಂದ ಎಂದಿಲ್ಲದ ಸುಖ ಹಿಂದೆ ನಗಾಯಿತು, ಎಂದಿಲ್ಲದ ಸುಖ ಹಿಂದೆ ನಗಾಯಿತು. ಯಾರು ನೋಡ್ತಿಲ್ಲ, ಯಾರಿಗೂ ಕೊಡುವುದಕ್ಕೂ ಇಲ್ಲ. ಇದು ನನಗೊಬ್ಬನಿಗೆ ಇರುವಂಥದ್ದು, ನನ್ನ ಗೆಳೆಯ ಸುಧಾಮ ತಂದಿರುವಂಥದ್ದು. ಆಹಾ ಹಾ, ಎಷ್ಟು ಇದು ಕುಟ್ಟಿದ ಅವಲಕ್ಕಿ ಅಲ್ವೇನೋ? ಹೌದು, ಕುಟ್ಟ ಅವಲಕ್ಕಿ ಅಂತ ಹೌದು. ದಪ್ಪ ಅವಲಕ್ಕಿ, ತೆಳು ಅವಲಕ್ಕಿ, ಇದು ನನಗೆ ಪ್ರೀತಿ ಅವಲಕ್ಕಿ. ಆಹಾ ಆಹಾ ಸುಧಾಮ, ಎಂತಹ ರುಚಿಯೋ ಇದು! ನಿನ್ನ ಅಂತರಂಗದಷ್ಟೇ ರುಚಿಯಾಗಿರುವಂಥದ್ದು ಇದು. ಅಬ್ಬಬ್ಬಾ, ಒಂದು ಮುಷ್ಟಿ ಆಯಿತು. ಎರಡು ಮುಷ್ಟಿ ಆಯ್ತು. ಇರ್ಲಿ. ಬಾರ ಇಲ್ಲಿ ಬಾ. ಆನಂದವಾಯಿತು. ಅವಲಕ್ಕಿದ್ರಿಗೆ ರುಚಿಸಿದೆ ಕೃಷ್ಣ. ಹೌದು, ಅಷ್ಟು ರುಚಿ. ಹೌದು, ರುಚಿ ಯಾಕೆ? ಎಷ್ಟು ಕೇಳಿತು ನಾನು. ಹಾ, ಎಷ್ಟು ಪರಿಮಳ ಗೊತ್ತಾ? ಆಗಲಿ. ಈಗ ನೀ ಎಲ್ಲಿ ಇಟ್ಕೊಂಡು ಬಂದಿದ್ದೆ? ಅದು ಇಲ್ಲೇ ಬಚ್ಚಿಟ್ಟಿದ್ದೆ ಕಂಕುಳಲ್ಲಿ. ಕೃಷ್ಣ, ಒಳ್ಳೇದಾಯ್ತು. ಹಾ. ಯಾಕೆ ಗೊತ್ತಾ? ಯಾಕೆ? ಕಂಕುಳಲ್ಲಿ ಕಟ್ಟಿಕೊಂಡು ಬಂದಂತಹ ಅವಲಕ್ಕಿ ರುಚಿಯಾದದ್ದು ಯಾಕೆ? ಯಾಕೆ? ಮಗುವನ್ನು ತಾಯಿ ಎಲ್ಲಿಯೋ ಎತ್ತಿಕೊಳ್ಳುವುದು ಕಂಕುಳಲ್ವೇನೋ?
ಹಾಗಾದ್ರೆ ತಾಯಿಯ ಹೃದಯ ಮಕ್ಕಳನ್ನು ಜೋಪಾನ ಮಾಡುವುದು ತನ್ನ ಕಂಕುಳಲ್ಲಿ ಇಟ್ಟುಕೊಂಡು. ಇದೆಲ್ಲ ಸಾಂದೀಪರ ಪಾಠ. ಹಾಗಾದ್ರೆ ನನ್ನ ಮೇಲೆಯ ತಾಯಿಯ ಪ್ರೀತಿಯನ್ನು ಹೊಂದಿಕೊಂಡವ ಅಲ್ವೇನೋ ನೀನು? ನನ್ನ ಹೆತ್ತ ತಾಯಿ ನನಗೆ ತಿನಿಸು ಕೊಡಲಿಲ್ವೋ? ನನ್ನ ಹೆತ್ತ ತಾಯಿ ನನಗೆ ಹಾಲು ಕೊಡ್ಲಿಲ್ಲ. ನಿನ್ನ ಬಗ್ಗೆ ಗೊತ್ತು ನನಗೆ. ನೀನು ಮಾತೃ ಹೃದಯ ಉಳ್ಳಂತ ನೀ ನನಗೆ ಕೊಟ್ಟಿಯಲ್ಲೋ ಕೃಷ್ಣ. ನಿನಗೆ ಮಾತು ಪ್ರಾರಂಭ ಮಾಡಿದ ನಿಲ್ಲಿಸಲಿಕ್ಕೆ ಗೊತ್ತಿಲ್ಲ. ಅದು ನನಗೆ ಹಾಗೆಲ್ಲ ಕೃಷ್ಣ. ಮೊದಲೇ ಹೇಳಲಿಲ್ವೇ ನಾನೊಬ್ಬ ಸಂಸಾರಿ ಅಂತ. ಹೆಂಡತಿ ಮಕ್ಕಳು ನನ್ನ ದಾರಿ ನಿರೀಕ್ಷೆಯಲ್ಲಿ ಇದ್ದಾರೆ. ಆದ್ದರಿಂದ ಮಾತನಾಡುವಷ್ಟು ವ್ಯವಧಾನ ಇಲ್ಲ. ಇನ್ನೊಮ್ಮೆ ಬರ್ತೇನೆ. ಅಲ್ಲ ನೀನು ಏನು ಬಂದೆ ಅಂತ ನಾನು ಕೇಳಿದ್ದೇ ಇಲ್ಲ. ಬಂದದ್ದು ಸಂಕೋಚ ಎಂಥದ್ದು. ನನಗೆ ಬಾಲ್ಯ ಗೆಳೆಯರು ನೋಡ್ಬೇಕು ಅಂತ ಮನಸ್ಸಾಯ್ತು. ಓಡಿಕೊಂಡು ಬಂದೆ. ನಿನ್ನ ದಿವ್ಯ ಮಂಗಳ ರೂಪವನ್ನು ಕಂಡೆ. ಬಾಯಿ ತುಂಬಾ ಮಾತಾಡಿದೆ. ಇನ್ನು ನನಗೆ ಏನು ಬೇಕು ಹೇಳು? ಏನು ಬೇಡ, ಕಾಣುವುದಕ್ಕೆ ಬೇಕಾಗಿಯೇ ಬಂದದ್ದು. ಹೌದಾ? ನನ್ನನ್ನು ಕಾಣುವುದಕ್ಕೆ ಬಂದದ್ದು. ಹೌದು. ಆಗಾಗ ಬರ್ತಾ ಇರು. ಬರ್ತೇನೆ. ಮರಿಬೇಡ. ಆಯ್ತು, ಬರ್ತೇನೆ. ನಾನು ಮತ್ತೆ ಇಲ್ಲಿ ಇನ್ನು ವಸತಿ ಬೇರೆ ಮಾಡ್ಲಿಕ್ಕಿಲ್ಲ ನನ್ನದು. ಆಗ್ಲಿ. ಇದು ದ್ವಾರಕೆ ನನ್ನ ವಸತಿ. ಅಲ್ಲ, ಹೆಂಡತಿ ಕಾಯ್ತಾ ಇರ್ಬೋದು. ಅದೌದು. ಒಂದು ಕೆಲಸ ಮಾಡೋಣ. ಪಾಪ ನಡ್ಕೊಂಡು ಬಂದಿದ್ದೀನೋ? ಹೌದು. ಪಾಪ ಎಷ್ಟು ದಣಿದೆಯೋ ಏನು. ಒಂದು ಕೆಲಸ ಮಾಡು. ಏನು? ನಮ್ಮ ಗರುಡನಿಗೆ ಬರುವುದಕ್ಕೆ ಹೇಳು. ನೀ ಗರುಡ ವಾಹನನಾಗಿ ಹೋಗು. ತಪ್ಪಿಯೂ ಕೂಡ ಈ ಮಾತು ಹೇಳಬಾರ್ದಪ್ಪ. ಈ ಮಾತನ್ನು ಬಾಯಿಗೆ ಬರಬಾರ್ದು. ಅವ ಮೇಲೆ ಹಾರ್ತಾರೆ. ಅವ ಮೇಲೆ ಹಾರಿಯಾನೆ. ನಾವು ಒಂದು ಗುಡ್ಡದ ಮೇಲೆ ಹೇರಿ ಕೆಳಗೆ ಹಾರಿದ್ದು. ನೀನು ಬಾಲ್ಯದ ಕತೆ ಇನ್ನೂ ಬಿಡುವುದಿಲ್ಲ ಕೃಷ್ಣ. ಗರುಡರನ್ನು ಏರುವುದಕ್ಕೆ ನಾನು ಸಮರ್ಥನಲ್ಲವಪ್ಪ. ಪ್ರಪಂಚದಲ್ಲಿ ಗರುಡ ವಾಹನ ಎಂಬಂತ ಅನ್ವರ್ಥ ನಾಮ ಇರುವುದು ನಿನಗೆ ಹೊರತು ಮತ್ತೆ ಯಾರಿಗೂ ಅಲ್ಲ. ಒಂದು ವೇಳೆ ನಿನ್ನ ಗರುಡನ ಮೇಲೆ ನಾನು ಕುಳಿತದ್ದು ಹೌದು ಅಂತಾದ್ರೆ ನಿನಗೆ ನಾಳೆಯಿಂದ ಗರುಡ ಇಲ್ಲ. ಅದಕ್ಕಾಗೆ ಆಗ್ತದೆ. ಯಾಕೋ ಹೇಳಿದ್ದು ನಾನು ಬೇರೆಯಲ್ಲ, ನೀನು ಬೇರೆಯಲ್ಲ. ನನ್ನ ಅಂತರಂಗವನ್ನು ನೀನು ತಿಳಿದುಕೊಂಡವನು. ನಿನ್ನ ಅಂತರಂಗ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಕೃಷ್ಣ, ಮಾತನಾಡೋದಕ್ಕೆ ಬೇಕಾಗಿಯೇ ಇನ್ನೊಮ್ಮೆ ಬಿಡುವು ಮಾಡಿ ಬರ್ತೇನೆ. ಒಂದು ಕೆಲಸ ಮಾಡು. ನೀನು ಇಲ್ಲೇ ಉಳಿದು ಅವನಿಗೆ ನಮ್ಮ ಹೊಸ ವಸತಿ ಗೃಹವನ್ನು ಹೆಂಡತಿ ಮಕ್ಕಳನ್ನ ಇಲ್ಲಿ ಬರ್ಸಿಕೊಂಡು ಇಲ್ಲಿ ಇರು. ಕೃಷ್ಣ, ಒಂದು ತಿಂಗಳಿಗೆ ಅದು ಇನ್ನೊಮ್ಮೆ ಬರ್ತೇನೆ. ಇವತ್ತು ಹೋಗ್ಲೇಬೇಕು ನನಗೆ. ಎಂತದ್ದು ಅಷ್ಟು ಅವಸರ? ಎಂತದ್ದು? ನಾನು ಹೇಳಲಿಲ್ಲ. ಅಲ್ಲ, ಬರುವಾಗ ಒಬ್ಬನೇ ಬರುದು. ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಬರ್ತೀನಿ. ನನಗೆ ಅದು ತಲೆಗೆ ಹೋಗ್ಲಿಲ್ಲ. ಹೌದಾ? ಹಾಗಾದ್ರೆ ಬರ್ತೀಯಲ್ಲ ಇನ್ನೊಮ್ಮೆ? ಅಲ್ಲ, ಹೀಗೆ ಬಂದೆ. ಆಯ್ತು ಕೃಷ್ಣ, ಬರ್ತೇನೆ. ಆಯ್ತು. ಇದೆಲ್ಲ ಚಿನ್ನದ್ದು. ಹೌದಲ್ಲ? ಹೌದು. ಇವಳೆ ತೊಡಿಸುವುದು ನನಗೆ. ಇದು ನೋಡಿ, ಇದು ನವರತ್ನದ ಉಂಗುರ. ಆಯ್ತು. ಇದೆಲ್ಲ ಮಾಣಿಕ. ಮಾಣಿಕ್ಯ. ಹೌದು. ಗುರುಗಳಾಗಿ ಪಾಠ ಮಾಡಿದ್ರು. ಹೌದಾ? ನವರತ್ನಗಳು, ಪುಷ್ಯರಾಗ, ಮರಕತ. ಹಾಗಾದ್ರೆ ನಾನು ಬರ್ತೇನೆ ಕೃಷ್ಣ. ನೀ ಮರಕತ ಹೋಗ್ಬೇಡ. ಅಲ್ಲ, ನಾನು ಬರ್ತೇನೆ. ಆಯ್ತು, ಬಾ. ನೀನು ಮರೆತು ಬಿಡಬೇಡ. ಇನ್ನೊಮ್ಮೆ ಬಿಡುವಿನಲ್ಲಿ ಬರ್ತೇನೆ. ಅಮ್ಮ, ತುಂಬಾ ಸಂತೋಷ ಆಯ್ತು. ತುಂಬಾ ಹಾಲು ಕುಡಿದೆ, ಬಾಯಿ ತುಂಬಾ ಮಾತಾಡಿದೆ. ಆಗ್ಲಿ, ಎಲ್ಲ ತಂಪಾಯ್ತಲ್ಲ. ತಂಪಾಗುತ್ತೆ. ತಂಪಂತೇಳಿ ಆದಿತ್ತು. ಉಳ್ಕೊಳ್ಳುವುದಿತ್ತು ನೀನು. ಇಲ್ಲ, ಮನಸ್ಸಿನಲ್ಲಿ ಏನೋ ಒಂದು ಆಸೆ ಉಂಟು. ಇಲ್ಲ, ನನಗೆ ಇದ್ರೆ ಹೇಳಿಕೊಳ್ಳ. ನೋಡುವಂತ ಆಸೆ ಇತ್ತು, ನೋಡಿದೆ, ಮಾತಾಡಿದೆ. ಅಷ್ಟೇಯೋ? ಅಷ್ಟೇ. ಬರ್ತೀಯಲ್ಲ? ಬರ್ತೀನಿ. ಬಾರ, ಒಂದು ಆಲಿಂಗನ ಕೊಡು. ಬಾರ ಬಾರ. ಈಗ ಇದುವರೆಗೆ ಗೆಳೆಯನಾಗಿ ಆಯ್ತು. ಆದರೆ ಈಗೊಬ್ಬ ಬ್ರಾಹ್ಮಣ ಶ್ರೇಷ್ಠನಾಗಿ ನನಗೆ ಆಶೀರ್ವಾದವನ್ನು ಮಾಡಿ ಹೋಗು. ನಾನು ಕೃಷ್ಣ, ನಾನು ಆಶೀರ್ವಾದ ಮಾಡುವುದಿಲ್ಲಪ್ಪ. ನಾನು ಆಶೀರ್ವಾದ ಮಾಡುವುದಿಲ್ಲ. ಯಾಕೋ ಗೆಳೆಯ? ಆ ನಿರೀಕ್ಷೆ ನಿನಗೆ ಬೇಡ. ಸುಧಾಮ, ಕಿಟ್ಟ, ಸುಧಾಮ, ನೋಡಿ ತನ್ನಯ ಮನದಲ್ಲಿ ಕಲಿ ನೋಡಿ ನೋಡಿ ಮನದಲ್ಲಿ ಕಲಿ ನೋಡಿ
ರುಚಿ 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 ಅಂತ ಅವನು ರುಚಿ ರುಚಿ ಅಂತ ಹೇಳಿ ತಿನ್ನುತ್ತಾ ಇದ್ದೀರಿ ನೀವು. ಹೌದು, ಅವಲಕ್ಕಿ. ನಾವು ಇಷ್ಟು ವರ್ಷದಿಂದ ಇಷ್ಟು ಸಮಯಗಳಿಂದ ಗಂಡನಿಗೆ ಯಾವುದೇ ಒಂದು ಜೋಪಾನ ಮಾಡುತ್ತೇನೆ. ಉಣಬಡಿಸುವ ಸಮಯದಲ್ಲಿ ನನ್ನ ಗೆಳೆಗಳು ಒಂದೊಂದು ಕಾಳಿಗೂ ಅಷ್ಟು ಬೆಲೆ ಉಂಟದು. ಹೌದಾ, ಪ್ರೀತಿಯಿಂದ ಉಣಬಡಿಸುವ ನಮ್ಮ ಪ್ರೀತಿಯನ್ನೇ ದಾರ ಎರೆಯುವುದರ ಮುಖ್ಯವಾಗಿ ಉಣಬಡಿಸಿದ್ದೇವೆ. ನಾವು ಕಷ್ಟ ಅಂತ ಹೇಳಿಕೊಳ್ಳುವುದಲ್ಲ ಅದನ್ನ, ಕಷ್ಟವಾದರೂ ಒಮ್ಮೊಮ್ಮೆ ಇಷ್ಟಪಟ್ಟು ನಾವು ಮಾಡ್ತೇವೆ. ಕಷ್ಟ ಆಗುತ್ತದೆ, ಆದರೆ ಗಂಡನಿಗೆ ಅಡಿಗೆ ಮಾಡುದು ನಿಮ್ಮ ಹೆಂಗಸರಿಗೆ ಕಷ್ಟ ಅಲ್ಲ. ಅಲ್ಲಪ್ಪ, ಕಷ್ಟ ಆದ್ರೂ ಸ್ವಲ್ಪ ಇಷ್ಟ ಆಗುತ್ತದೆ ನಮಗೆ. ಗಂಡನಿಗೆ ಬಡಿಸಬಹುದಲ್ವೇ? ಆ ಸಮಯದಲ್ಲಿ ಏನೇ ಒಂದು ಬೇಸರ ಇದ್ರೂ ಕೂಡ ಅದನ್ನ ಮನಸ್ಸಿನಲ್ಲಿ ಅದು ಬಿಟ್ಟುಕೊಂಡು ಗಂಡನ ಮುಂದೆ ನಗನಗುತ್ತ 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 ಉಣಬಡಿಸ್ತೇವೆ. ಅದೆಲ್ಲವನ್ನು ನೀವು ಪ್ರೀತಿಯಿಂದಲೇ ಉಂಡಿದ್ದೀರಂತ ನಾ ಭಾವಿಸಿಕೊಂಡದ್ದು. ಇವತ್ತು ಅವನ ಎದುರಿಗೆ ಹೇಳುವಾಗ ಗೊತ್ತಾಯ್ತು ನನಗೆ, ನಮ್ಮ ಹೆಂಡರಿಗೆ ಏನು ಮಾಡಿದ್ರು ಕೂಡ ಅದರಲ್ಲಿ ಪ್ರೀತಿಯಿಂದ ಬಡಿಸಿದಾಗ ನಾನು ಪ್ರೀತಿ ಇದ್ದವರ ಹಾಗೆ ನಾನು ತಿಂದಿದ್ದೇನೆ. ಹಾಗಿದ್ರೆ ನಾವು ಏನು ಪ್ರೀತಿ ಕಡಿಮೆ ಆಯ್ತಾ? ಇಷ್ಟು ರುಚಿ ನಾನು ಇದು ತನಕ ತಿನ್ನಿಲ್ಲ ನೋಡಿ ಅಂತ. ಹಾಗಿದ್ರೆ ಇಷ್ಟು ಸಮಯ ನಾವು ಮಾಡಿದ್ರಲ್ಲಿ ಎಷ್ಟು ಬೇಯಿಸಿ ಹಾಕಿದ್ದೇನೆ ನಾನು. ಆ ಒಲೆ ಬದಿಯಲ್ಲಿ ಕೂತು ಎಷ್ಟು ಬೇಯಿಸಿದ್ದೇನೆ ನಾನು. ಒಮ್ಮೊಮ್ಮೆ ನನ್ನ ಮುಖವೇ ಕಪ್ಪಾಗಿ ಹೋಗುತ್ತಾ ಇತ್ತು ಆ ಬೆಂಕಿಗೆ. ನೀನು ಅವಾಗ ಬೆಳೆಗೆ ಉಂಟಂತ ಹೇಳಿದ್ಯಾ? ಏನು ನಾನು ಒಪ್ಪಿಕೊಂಡದಷ್ಟೇ, ಯಾಕಂದ್ರೆ ನನಗಿಂತ ಸ್ವಲ್ಪ ಬೆಳ್ಳಗಿದ್ದಾಳೆ ಅಷ್ಟೇ. ಅಷ್ಟರ ಇದ್ದೇನಲ್ಲ ನಾನು, ನನಗಿಂತ ಸ್ವಲ್ಪ ಬೆಳ್ಳಗೆ. ನಿಮ್ಮನೆಲ್ಲರೂ ಕರಿಯ ಕರಿಯ ಇನ್ನುವ ಹಾಗೆ ಆಡುವುದು. ನನ್ನದು ಚಂದ. ಚಂದ ಕಪ್ಪಾದ್ರೂ ಲಕ್ಷಣ ನೀವು. ನನ್ನ ಬಣ್ಣ ಹಾಳಾಗ್ಲಿಕ್ಕೆ ಇಲ್ಲ. ಹೌದು, ಮತ್ತೆ ನಮ್ಮದು ಹಾಳಾಗುತ್ತದ? ಹಾಗಲ್ಲ, ನೀವು ಬೇರೆ ವಿಷಯ ಮಾತಾಡಬೇಡಿ. ಈಗ ಅವಲಕ್ಕಿಯನ್ನು ತಿನ್ನುತ್ತಾ ಇದ್ದೀರಿ 2 ಕಿತ್ತು ತಿಂದಾಯ್ತು ನೀವು. ಮತ್ತೆ 3ನೇ ಕಿರು ಏನಾಗುತ್ತದೆ? ತಿನ್ನುವುದು ಬೇಡ ನೀವು. ಇದು ಬರೀ ಅವಲಲ್ವಾ ಇದು? ಮತ್ತೆಂತದ್ದು ಇದು? ಅವಲಕ್ಕಿಯನ್ನು ತಿನ್ನುವುದು ಬೇಡ. ನಾನು ತಿನ್ಲಿಕ್ಕೆ ಬಿಡುವುದೇ ಇಲ್ಲ. ಏನಾಗುತ್ತದೆ? ಕಾರಣ ಉಂಟು ಸ್ವಾಮಿ, ನೀವು ತಿಂದ್ರೆ ನೋಡಿ ಅಂತೇಳಿ ಆದ ವಿಷಯ ನೋಡಿ. ಏನಾಗಿದೆ ಸ್ವಾಮಿ? ಒಂದು ತುತ್ತನ್ನ ಪ್ರೀತಿಯಿಂದ ತಿಂದ್ರಿ. ಹೌದು. ತಿನ್ನುವಾಗ ಏನು ಬದಲಾವಣೆ ಆಯಿತು? ಏನಾಯಿತು? ಸ್ವಲ್ಪ ಸಂಪತ್ತೆನ್ನುವುದು ಕಾಣೆ ಆಯಿತು. 2ನೇ ತುತ್ತನ್ನ ತಿಂದ್ರಿ, ಇನ್ನು ಉಳಿದ ಸಂಪತ್ತೆಲ್ಲವೂ ಕೂಡ ಕಾಣೆಯಾಯಿತು. ಇನ್ನು 3 ತುತ್ತು ಒಂದು ವೇಳೆ ತಿಂದರೆ ಸಂಪೂರ್ಣ ದ್ವಾರಕೆಯ ಬರಿದಾಗಿ ಹೋಗುತ್ತದೆ. ಹಾಗಾಗಿ ತಿನ್ನುವುದಕ್ಕೆ ನಾನು ಬಿಡುವುದೇ ಇಲ್ಲ. ಏನು ರುಚಿಯಿಲ್ಲದೆ ಬೇರೆ ಮನದೊಳ ಶುಚಿಯಲ್ಲಿ ತಿಳಿಪಾರೆ, ಮನದೊಳ ಶುಚಿಯಲ್ಲಿ ತಿಳಿಪಾರೆ. ರುಚಿ ಅಂತ ತಿನ್ನುವುದ ನೀವೀಗ? ಹೌದಲ್ಲ. ಮತ್ತೆ ನಾವು ಮಾಡಿದ ರುಚಿ ಇಲ್ಲ ನಿಮಗೆ. ಈ ಪ್ರಪಂಚದಲ್ಲಿ ರುಚಿ ಯಾವುದು? ಬಗೆ ಬಗೆಯ ಭಕ್ಷ್ಯ ಭೋಜ್ಯಗಳನ್ನೆಲ್ಲವನ್ನೂ ಮಾಡುತ್ತಾರೆ, ಹೌದಲ್ಲ? ಅಯ್ಯೋ, ನಮ್ಮ ಮನೆಯಲ್ಲಿ ಸಮಾರಾಧನೆಗೆ ಇಷ್ಟು ಬಗೆಯ ಪಲ್ಯ, ಅಷ್ಟು ಬಗೆಯ ಸಾಂಬಾರು, ಇಷ್ಟು ಬಗೆಯ ಪಾಯಸ, ಅಷ್ಟು ಬಗೆಯ ಭಕ್ಷ್ಯ ಭೋಜ್ಯಗಳು, ಎಣ್ಣೆಯಲ್ಲಿ ಕರೆದದ್ದು ಹುರಿದದ್ದು ಬೇಕಾದಷ್ಟು ಎನ್ನುವ ಹಾಗೆ. ಆದರೆ ರುಚಿ ಇರುವುದು ಕೇವಲ 6 ಬಗೆಯು ಮಾತ್ರ, ಹೌದಲ್ಲ? ಯಾವುದು? ಸಿಹಿ, ಕಹಿ, ಒಗರು, ಚೊಗರು ಮುಂತಾದವುಗಳು. ಹಾಗಾದ್ರೆ
ನೋಡುವುದಾದರೆ ಹಾ. ಅವುಗಳನ್ನೆಲ್ಲವನ್ನು ಭಕ್ಷ್ಯ ಭೋಜ್ಯ ಚೂಷ್ಯ ಲೇಹ್ಯ ಎನ್ನುವ ಹಾಗೆ 4 ವಿಧದಲ್ಲಿ ವಿಂಗಡಿಸಿದ್ದಾರೆ. ಕೆಲವನ್ನು ಜಗಿದು ತಿನ್ನಬೇಕು, ಇನ್ನು ಕೆಲವನ್ನು ಕುಡಿಯಬೇಕು, ಕೆಲವನ್ನು ಸವಿಯಬೇಕು, ಹಾಗೆ ಇರುವಂಥದ್ದು. ಹಾಗಾದರೆ ರುಚಿ ಇರುವುದು ಮಾಡಿದ ಪಾಕದಲ್ಲ, ಮತ್ತೆ ಮಾಡಿದ ಪಾಕದಲ್ಲೇ ರುಚಿ ಆಗುತ್ತದೆ ಅಂತ ಆದ್ರೆ ಹಾ. ಆ ಮನೆಯಲ್ಲಿ ಅಷ್ಟೇ ಒಂದು ಪದಾರ್ಥಕ್ಕೆ ಬೇಕಾದಂತ ಮೆಣಸು, ಹೌದು. ಜೀರಿಗೆ, ಉಪ್ಪನ್ನು ಹಾಕುವುದು. ಹಾ. ಈ ಮನೆಯಲ್ಲಿ ಇಷ್ಟೇ ಹುಳಿ ಉಪ್ಪು ಮೆಣಸುಗಳನ್ನು ಹಾಕುವುದು. ಹಾ. ಹಾಗಾದ್ರೆ ಅಲ್ಲಿಯ ರುಚಿ ಬೇರೆ, ಇಲ್ಲಿಯ ರುಚಿ ಬೇರೆ ಆಗುವುದೇ ಅದು. ಅದೇಗೆ? ಅದಕ್ಕೆ ಕೈ ರುಚಿ ಅಂತ ಹೇಳುದು. ಮೊನ್ನೆ ನೀವು ಅದೇ ಹೇಳಿದ್ದಲ್ಲ, ಹಾ. ನಾನು ಬಡಿಸುವಾಗ ರುಚಿ ಬದಲಾವಣೆ ಉಂಟು, ಅವಳು ಮಾಡುವಾಗ ರುಚಿ ಚಂದ ಉಂಟು ಎನ್ನುವಾಗೆ. ಅದು ಅವಳ ಹತ್ರ ಅದೇ ಹೇಳಿದ್ದೇನೆ ನಾನು. ಹೌದಾ? ಅವಳ ಹತ್ರ ಅದೇ ಹೇಳಿದ್ದೇನೆ. ಹಾ. ಹೌದು. ಹಾಗಾದ್ರೆ ಕೈ ರುಚಿ ಬರುವುದು ಎಲ್ಲಿಂದ? ಹಾ. ಯೋಚನೆ ಮಾಡು. ಹೇಗೆ? ಯಾವ ರುಚಿಗಿಂತಲೂ ಮಕ್ಕಳಾದವರು ಮರೆಯದಿರುವುದು ಯಾವುದು ಗೊತ್ತೋ? ಅಮ್ಮನ ಕೈ ರುಚಿಯನ್ನು. ಆ. ತಾಯಿ ಮೊದಲಾಗಿ ಹಾಲನ್ನವನ್ನು ಸರಿಯಾಗಿ ಕಲಸಿ ಬಾಯಿಗೆ ತುತ್ತಿಡುತ್ತಾಳಲ್ಲ, ಆ ರುಚಿಗಿಂತ ಮಿಗಿಲಾದದ್ದು ಪ್ರಪಂಚದಲ್ಲಿ ಮತ್ತೊಂದುಂಟೇನೆ? ಇಲ್ಲವೇ ಇಲ್ಲ. ಇಲ್ಲವಲ್ಲ. ಹಾ. ತನ್ನ ಮಗುವಿನ ದೇಹದ ಮೇಲೆ ಎಷ್ಟೇ ಕೊಳೆ ಇರಲಿ ಆ ಮಗುವನ್ನು ಬಾಚಿ ತಬ್ಬಿಕೊಳ್ಳುತ್ತಾಳೆ. ತನ್ನ ದೇಹದ ತನ್ನ ಬಟ್ಟೆಗೆ ಕೊಳೆಯಾಗುತ್ತದೆ ಎನ್ನುವಂಥ ಪರಿವೇ ಅವಳಿಗೆ ಇರುವುದಿಲ್ಲ. ಹಾ. ಹಾಗಾದ್ರೆ ಶುಚಿಯಲ್ಲಿ ಅದು ಆರೈಕೆ ಮಾಡುವಲ್ಲಿ ಶುಚಿ ಬೇಕಾದುದಿಲ್ಲ, ಆ. ಪ್ರೀತಿಯಿಂದ ಕೊಡುವಲ್ಲಿ ರುಚಿ ಬೇಕಾದುದಿಲ್ಲ. ರುಚಿ ಗ್ರಹಿಸಬೇಕಾದದ್ದು ಅಂತರಂಗದಲ್ಲಿ. ಹಾ. ಅಂತಃಕರಣವು ರುಚಿಯಾಗಿರಬೇಕು. ಈಗ ಸುಧಾಮನಲ್ಲಿದ್ದದ್ದು ಅದು. ಹಾ. ಒಂದು ತಾಯಿಯ ನಿಷ್ಕಲ್ಮಶವಾದಂಥ ಪ್ರೀತಿ. ನನ್ನ ಗೆಳೆಯನಿಗೆ ಏನಾದರೂ ಕೊಡಲೇಬೇಕೆನ್ನುವಂತಹ ತಾಯಿಯ ಮನೋಭಾವದಿಂದ ಇಲ್ಲಿವರೆಗಾಗಿ ಬಂದನಲ್ಲ, ಆದ್ದರಿಂದ ರುಚಿಯಲ್ಲಿ ಅದು, ಶುಚಿಯಲ್ಲಿ ಅದು. ಆದ್ದರಿಂದ ಅದನ್ನು ನಾನು ಸವಿದು ಸವಿದು ತಿಂದೆ. ಹಾ. ನಿನಗೆ ಗೊತ್ತಿರಬಹುದು ಏನು? ನಾನು ಹುಟ್ಟಿರುವುದು ಕಾರಾಗೃಹದಲ್ಲಿ. ಹೌದು. ದೇವಕಿ ದೇವಿ ನನ್ನ ಹಡೆದ ತಾಯಿ. ಆದರೆ ನಾನು ಅವಳ ಮಡಿಲಲ್ಲಿದ್ದೇನೆ. ಇಲ್ಲ ಸ್ವಾಮಿ. ನನ್ನನ್ನು ಎತ್ತಿ ಆಡಿ ಬೆಳೆಸಿದವಳು ಯಶೋದೆ. ಆ. ಆಡಿಸಿದಳು ಯಶೋದೆ ಜಗದೋದ್ಧಾರನ ಮಗುನೆಂದು ತಿಳಿಯುತ್ತ. ಹಾಗಾದರೆ ದೇವಕಿ ದೇವಿ ಅವಳಿಗೆ ಆಸೆ ಇಲ್ಲವೇ? ಹಾ. ನಾ ಹೆತ್ತ ಮಗನಿಗೆ ನಾನು ಎದೆ ಹಾಲು ಕುಣಿಸಬೇಕು, ನಾ ಹೆತ್ತ ಮಗನಿಗೆ ನಾನು ಕೈ ತುತ್ತು ಕೊಡಬೇಕು ಎನ್ನುವ ಹಾಗೆ ಅವಳಿಗೆ ಆಸೆ ಇರುವುದಿಲ್ವೇ ಹೇಳು? ಹೌದು. ಹಾಗಾದ್ರೆ ಅವಳ ಆಸೆ ಬಂದೆಯಾಗಿ ಉಳಿಯಿತು ಅಂತ ಮಾಡಿದೆಯಾ? ಇಲ್ಲ ಇಲ್ಲ. ಮತ್ತೆ ಇಂತಹ ನನ್ನ ಅದೆಷ್ಟೋ ಭಕ್ತರ ಅಂತರಂಗದಲ್ಲಿ ಹಾ. ಆ ತಾಯಿ ದೇವಕಿಯ ಪ್ರೀತಿ ಅಡಗಿ ಕುಳಿತುಕೊಂಡಿದೆ. ಆದ್ದರಿಂದ ಭಕ್ತರು ನನಗೆ ಏನನ್ನೇ ಕೊಟ್ಟರು ತಾಯಿ ದೇವಕಿ ದೇವಿ ಕೊಟ್ಟಂತಹ ಪ್ರೀತಿ ಅದರಲ್ಲಿ ಕಾಣಸಿಗುತ್ತದೆ. ಆದ್ದರಿಂದ ನಾನು ಅದನ್ನು ಸವಿದು ಸವಿದು ಉಣ್ಣುತ್ತಾ ಇದ್ದೇನೆ. ನೀವು ಹೋಗಿ ನಾನು ನಾನು ತಿನ್ನುವುದಕ್ಕೆ ಬೇಡುವುದೇ ಇಲ್ಲ ಇವಾಗ. ಯಾಕೆ? ಸಂಪತ್ತೆಲ್ಲ ಹೋಗ್ತಾ ಉಂಟು ಸ್ವಾಮಿ. ಸಂಪತ್ತು ಹೋದ ಮೇಲೆ ನೋಡಿ ವಿಷಯವನ್ನು ಹೇಳ್ತೇನೆ. ಇದು ಬರೀ ಅವಲಕ್ಕಿ. ಇಲ್ಲ, ಅವಲಕ್ಕಿ ಬರೀ ಅವಲು. ಬರೀ ಅವಲಲ್ಲ ಇದು. ಹಾ. ಈ ಅವಲು ತಿಂದಾಗ ಸಂಪತ್ತು ನಷ್ಟ ಆಗುತ್ತದೆ, ನನಗೆ ಗೊತ್ತುಂಟು. ಈಗ 2ರಲ್ಲಿ ಹೋಯ್ತು, 3ರಲ್ಲಿ ಹೋಯ್ತು ಅಂತಾದ್ರೆ ಇನ್ನು ಯಾರಿಗೆ ಯಾರಿಗೆ ನೋಡಿ, ದ್ವಾರಕ್ಕೆ ಇನ್ನು ತುಂಬಾ ಮಂದಿ ಬರುವವರಿದ್ದಾರೆ. ಎಲ್ಲರೂ ಕೂಡ ಹೇಗೆ ಬರ್ತಾರೆ? ದೇಹಿ ಎನ್ನುವ ಹಾಗೆ ಬರ್ತಾರೆ. ಅವರನ್ನ ನಾಸ್ತಿ ಎನ್ನುವ ಹಾಗೆ ಹೇಳಿ ಕಳಿಸುವುದು ಕೂಡ ಆಗುತ್ತದೆ? ಖಂಡಿತವಾಗಿ ಇಲ್ಲ. ಹಾಗಿರುವಾಗ ಸಂಪತ್ತೇ ಇಲ್ಲ ಅಂತೇಳಿ ಆದ್ಮೇಲೆ ಆದರೆ ಬಂದವರಿಗೆ ನಾವು ದಾನವನ್ನು ಕೊಡುವುದಾದ್ರೆ ಎಂತದ್ದು? ಏನು ಕೊಡ್ಲಿಕ್ಕೆ ಉಂಟು ಇಲ್ಲಿ ನಮಗೆ? ನೀನು ಮನೆಗೆ ದೀಪ ಹಚ್ಚುವವಳಲ್ಲ. ಹೌದು. ದೀಪ ಹಚ್ಚುವಂತ ನಿನಗೆ ಅರ್ಥ ಆಗಬೇಡ. ಏನು? ಯಾವುದು ಪೂರ್ಣ ಯಾವುದು ಅಪೂರ್ಣ ಎನ್ನುವ ಹಾಗೆ. ಯಾವುದು ಪೂರ್ಣ ಹೇಗೆ? ಹೌದಲ್ಲ? ಅದಕ್ಕೆ ಧರಿಸಿದಗೆ ಮಂದಿ ಎಣಿಕೆಗೆ ಅದು ಸಿಗಿದವು ಧರಿಸಿದಗೆ ಮಿತಿಯ ಕುಣಿಗೆಯಿದೆ ಧರ್ಮವಿಗುದು ಘನತೆಯನ್ನರಿತು ಬಾಡದಿರಲು ಸುಖ ಕೌಶಲವಿದೆ. ರಮಣ, ಇದು ಬರಿದಾಗುತ್ತದೆ ಎನ್ನುವಂತ ಚಿಂತೆಯನ್ನು ಮಾಡುತ್ತಾ ಇದೆಯಲ್ಲ. ಹೌದು. ನಿಜವಾಗಿ ಆದರೂ ಬರಿದಾಗುತ್ತಾ ಇರುವುದು ನಾನು ತಿಂದದರಿಂದಲಲ್ಲ. ಮತ್ತೆ ನಾನಿಲ್ಲಿ ಒಂದೊಂದು ಮುಷ್ಟಿಯನ್ನು ತಿನ್ನುತ್ತಿರುವಂತೆ ಅಲ್ಲಿ ಸುಧಾಮನ ಮನೆಯಲ್ಲಿ ಸಂಪತ್ತು ಹೆಚ್ಚುತ್ತಾ ಬಂತು. ಹೌದಾ? ಯಾಕೆ ಗೊತ್ತೇ ನಾನು ಅಲ್ಲಿ ಸಂಪತ್ತನ್ನು ನೀಡಿದೆ? ಯಾಕೆ? ನೋಡು, ಎಂತಹ ಸ್ವಾಭಿಮಾನಿ ಅವನು. ಎಷ್ಟೇ ಬಡತನದಲ್ಲಿದ್ದರೂ ಅವನು ಇಲ್ಲಿಗೆ ಬಂದಿರುವುದು ನನ್ನಿಂದ ಏನಾದರೂ ಪಡೆಯಲು ಸುಖವೇ. ಹೌದಾ? ಆದರೆ ಅವನು ಕೇಳಿದ್ದೇ ಇಲ್ಲ. ಬಾಯಿ ಬಿಟ್ಟು ಏನಾದರೂ ಕೇಳಿದಾನೆ? ಏನು ಕೇಳಿ? ಏನು ಬೇಕು ಏನು ಬೇಕು ಅಂತ ನಾನು ಕೇಳುತ್ತಿದ್ದರೂ ಕೂಡ ಅವ ಒಂದು ಮಾತು ನನಗೆ ಬಡತನ ಉಂಟು ಕೃಷ್ಣ, ನನಗೆ ಏನಾದರೂ ಕೊಡು ಅಂತ ಕೇಳಿದನ? ಇಲ್ಲ. ಹಾಗಾದ್ರೆ ಅವನು ಎಷ್ಟು ಎತ್ತರಕ್ಕೇರಿದ್ದಾನೆ ಎನ್ನುವುದನ್ನು ಯೋಚನೆ ಮಾಡು. ಯಾಕೆ ಕೇಳಲಿಲ್ಲ? ಒಬ್ಬ ನಿಜವಾದ ಗೆಳೆಯನಲ್ಲಿ ಹೋಗಿ ನನಗೆ ಸ್ವಲ್ಪ ಕೊಡು ಅಂತ ಹೇಳಿದ್ರೆ ಏನಾಗುತ್ತದೆ? ಇವನ ಗೆಳೆತನ ಸರಿ ಇಲ್ಲ ಅಂತ ಆಗುತ್ತದೆ.
ಬಾಂಧವ್ಯ ಹಾಳಾಗಿ ಹೋಗುತ್ತೆ. ಹೌದಾ? ಬಾಂಧವ್ಯ ಹಾಳಾಗುವುದು ಹೇಗೆ? ಹಾ. ನನ್ನ ಗೆಳೆತನಕ್ಕೆ ಅಪಚಾರವಾಗುತ್ತದೆ. ಆ. ಗೆಳೆಯನಾದಂತ ನಾನು ಅವನ ಕಷ್ಟವನ್ನು ಕಂಡು ಕೊಡಬೇಕೇ ಹೊರತು ಹೌದು. ಅವನು ಕೇಳಿ ಕೊಡುವುದಲ್ಲ. ಹಾಗಾದ್ರೆ ಒಬ್ಬಾತ ಗೆಳೆಯನು ನಮ್ಮ ಬಳಿ ಬಂದು ಬೇಡುತ್ತಾನೆ ಅಂತ ಆದ್ರೆ ನಮ್ಮ ಗೆಳೆಯನನ್ನೇ ನಾವು ಬೇಡುವ ಸ್ಥಾನಕ್ಕೆ ನಿಲ್ಲಿಸಿದ ಹಾಗಾಗುವುದಿಲ್ವೇನೆ? ಹೌದು ಸರ್. ಹಾಗಾದ್ರೆ ನಾವು ಎಲ್ಲಿ ಗೆಳೆಯುತ್ತೇವೆ ಹೇಳು? ಆದ್ರಿಂದ ಅವನು ನಮ್ಮಲ್ಲಿ ಕೇಳಿದ್ದೇ ಇಲ್ಲ. ನನ್ನನ್ನು ಎತ್ತರಕ್ಕೆ ಏರಿಸಿದ. ಆದ್ರೆ ಭೇದ ಮಾಡಿದವಳು ನೀನಲ್ವೇ ಹೇಳು? ನಾನೇನು ಮಾಡಿದೆ ಈಗ? ನಿನಗೂ ಹಾಗೆ ಜಿಪುಣರೇ ಬೇಕು. ನಿನಗೆ ಜಿಪುಣನ ಮನೆಗೆ ಹೋಗಿ ಬಿಟ್ಟುಕೊಳ್ಳುತ್ತೀನಿ. ಈಗ ನಾನೇನು ಮಾಡಿದ್ದೇನೆ ಈಗ? ಯಾರು ಹಣ ಖರ್ಚು ಮಾಡೋದಿಲ್ಲ. ಅವರ ಮನೆಯಲ್ಲಿ ಕಾಲು ಮುರಿದು ಬಿದ್ದಿರುತ್ತಾಳೆ ಲಕ್ಷ್ಮಿ ಎನ್ನುವ ಹಾಗೆ. ಆದರೆ ದಾನ ಕೊಡುವವರು ಯಾರಿದ್ದಾರೆ ಅಲ್ಲಿ ಹೋಗಿ ನಿನಗೆ ನಿಲ್ಲಿಸುವುದಕ್ಕೆ ನಿನಗೂ ಸ್ವಲ್ಪ ಕಷ್ಟವೇ. ಯಾಕಂದ್ರೆ ನೀನು ಇಂದಿರೆ. ಹೌದು. ನೀ ಹೇಳುವುದು ಹಾಗೆ ಇಂದಿರೆ. ಹೌದು. ಹೌದಾ? ಹಾಗಾಗದು ಅವನಲ್ಲಿ ಭೇದ ಮಾಡಿದವಳು ನೀನಿದ್ದಿ. ಆ. ಅವನಿಗೆ ನೀ ಮೊದಲೇ ಅನುಗ್ರಹವನ್ನು ಮಾಡುತ್ತಿದ್ದರೆ, ಲಕ್ಷ್ಮೀ ಕಟಾಕ್ಷವಾಗುತ್ತಿದ್ದರೆ ಅವನು ಕಣ್ಣೀರು ಸುರಿಸುವುದಕ್ಕಿತ್ತೆ? ಇಲ್ಲವೇ ಇಲ್ಲ. ಇಲ್ವಲ್ಲ? ಹಾಗಾದ್ರೆ ಈ ಹೊತ್ತಿಗೆ ನಾನು ಕೊಟ್ಟರೆ ಇಲ್ಲಿ ಬರಿದಾಗುವುದಿಲ್ಲ. ಯೋಚನೆ ಮಾಡು. ಮನೆಯ ಬೆಳಕನ್ನು ಹಚ್ಚುವವಳು ನೀನಿದ್ದಿ. ಹೌದು. ಒಂದು ಬೆಳಕ ಹಣತೆಯಿಂದ ಮತ್ತೊಂದು ಹಣತೆಯನ್ನು ಹಚ್ಚು. ಈ ಹಣತೆ ಬೆಳಗುತ್ತದೆ, ಆ ಹಣತೆಯು ಉರಿಯುತ್ತಾ ಇರುತ್ತದೆ. ಹೌದು. ಅದರಿಂದ ಇನ್ನು 100 ಹಣತೆಗಳನ್ನು ಹಚ್ಚು. ಎಲ್ಲ ಕಡೆ ಬೆಳಗುತ್ತದೆ. ಈ ಹಣತೆಯ ಬೆಳಕು ಹಾಗೇ ಇರುತ್ತದೆ. ಹೌದು. 1000 ಹಣತೆಗಳನ್ನು ಹಚ್ಚು. ಈ ಬೆಳಕಿಗೆ ಏನಾದರೂ ಕೊರತೆಯಾಗುತ್ತದೆಯೇ? ಆಗುವುದಿಲ್ಲ. ಹಾಗಾದ್ರೆ ಪೂರ್ಣದಿಂದ ಪೂರ್ಣವನ್ನು ತೆಗೆದರೆ ಮತ್ತು ಪೂರ್ಣವಾಗುತ್ತದೆ. ಇದು ಪೂರ್ಣವಾಗಿ ಉಳಿಯುತ್ತದೆ. ಇದು ಆಧ್ಯಾತ್ಮವಾದದ್ದು. ಅದು ಬೇಡವಾ? ಅದು ಈ ಹೊತ್ತಿಗೆ ಬೇಡ. ಹಾಗಾದ್ರೆ ನಾವು ಕೊಟ್ಟದ್ದರಿಂದ ಅಲ್ಲಿ ತುಂಬಿತು, ಇಲ್ಲಿ ನಷ್ಟವಾಗುವುದಿಲ್ಲ. ಮಾತ್ರವಲ್ಲ, ಅದು ಅವನೇ ಉಪಯೋಗಿಸಿಕೊಳ್ಳುತ್ತಾನಂತ ಮಾಡಿದೆಯಾ? ಮತ್ತೆ ಅವನು ಕೊಡುಗೈ ದಾನಿ ಇದ್ದಾನೆ. ನನಗಿಂತಲೂ ನನ್ನ ಗೆಳೆಯನೇ ಉಳಿದವರಿಗೆ ಹೆಚ್ಚು ಕೊಡುತ್ತಾನೆ. ಹೌದಾ? ಆ ಲೀಲಾ ನಾಟಕ ನಿನಗೆ ಗೊತ್ತಾಗಬೇಕು ಅಂತ ಆದ್ರೆ ಮೊದಲು ನೀನು ಅವಲಕ್ಕಿ ತಿನ್ನುವ. ನಾನು ಯಾರಿಗೂ ಕೊಡುವುದಿಲ್ಲ ಅಂತ ಮಾಡಿದ್ದೆ. ಆದ್ರೆ ನೀನಾಗಿ ಅವಲಕ್ಕಿಸ್ಬೇಕಾ ಬೇಡ? ವರನೆ ಕೀಡಿ ಕರುಣದಿಂದ ಹರಸಿದ ವಿಪ್ರನೋ. ಮರಿಮ ಮುರಿಯು ಕೋಪ ಬಿಡು ಮುಂದೆ. ಮರವ ನೀನು ಮರಿಮುದ ಬರುವು ಕೃಷ್ಣ. ನಿಮಗಿನ್ನು ಬಾಣಲೆಲ್ಲ ಹೋಗ್ಲಿಲ್ವ? ನಿಮಗಿನ್ನು ಸಾಕು. ಇವತ್ತಿಗೆ ಸಾಕು. ಇನ್ನು ನಾಳೆಗೆ ಬೇಕಲ್ವ ನಿಮಗೆ? ಹೌದಾ? ಮತ್ತೆ ನಾಳೆ ನೆನಪಾದಾಗ ಮತ್ತೆ. ಹಾಗಾದ್ರೆ ನಿನಗೆ ಅವನ ಮನೆಗೆ ಹೋಗಿದ್ಯಲ್ಲ? ಹೌದೌದು. ಅಲ್ಲಿ ಅವನೇನು ಮಾಡುತ್ತಾನೆ? ಬಾ ಬಾ. ಸಿರಿಯ ಬೇಡುವ ಮನವರಿಯದೆ ಮರಳಿ ಹೋಗುವೆನೆಂದು ಮಾನಿನ ಗೊರೆಯಲ್ಲಿ ಬರಿಗೈಯಲಿ ತರಳಿ ಮರಿಗೆ. ಇದಕ್ಕೆ ಹೇಳುದು ಪಾಪಿ ಹೋದಲ್ಲಿ ಪಾತಾಳ ಅಂತ. ನನ್ನ ದೇವರನ್ನು ಕಣ್ಣಾರೆ ಕಂಡೆ, ಮನಸಾರ ಕಂಡೆ, ಬೇಕಷ್ಟು ಮಾತಾಡಿದೆ. ಏನಾದರೂ ಕೊಡುವುದು ಕೈ ಚಾಚುವುದಕ್ಕೆ ನನ್ನ ಸ್ವಾಭಿಮಾನ ಮುಂದಾಗಲಿಲ್ಲ. ನಾನು ಯಾಕೆ ಕೇಳಬೇಕು? ಅವ ದೇವನಲ್ವೇ. ಭಕ್ತರ ಮನದ ಇಂಗಿತವನ್ನು ನೆರವೇರಿಸಬೇಕಾದ ದೇವನಾದವ ಕರ್ತವ್ಯವೇ. ಏನಾದರೂ ಗಂಟು ಕಟ್ಟಿ ಅವನಿಗೆ ಕೊಡಬಹುದಿತ್ತು, ಅವನಾಗಿ ಕೊಡಲಿಲ್ಲ, ನಾನಾಗಿ ಕೇಳಲಿಲ್ಲ. ಇದಕ್ಕೆ ಹೇಳುದು ವಿಧಿವರಹ ಅಂತ. ಅದಲ್ಲ, ಹೆಂಡತಿ ಮಕ್ಕಳು ನನ್ನ ನಿರೀಕ್ಷೆಯಲ್ಲಿಡ್ತಾರೆ. ಗಂಡ ಏನಾದರೂ ಗಂಟೆ ಹಿಡ್ಕೊಂಡು ಬರ್ತಾರೆ, ಮಕ್ಕಳು ಊಟ ತುಂಬ ಊಟ ಮಾಡಬಹುದು ಎಂಬ ಹಾಗೆ. ಆದರೆ ಅವ್ರಿಗೆ ಏನು ಅಂತ ಉತ್ತರ ಹೇಳಿ? ಹಣೆ ಬರ. ಅದೇ ನಾನು ಮಾತಾಡಿ ದಾರಿ ತಪ್ಪಿ ಎಲ್ಲಿಗೆ ಹೋದನೆ ಅಂತ. ಎಲ್ಲ ಮನೆ ಇಲ್ಲ, ನನ್ನ ಊರಿಗೆ ನಾನು ಬಂದಿದ್ದೇನೆ. ಮೊದಲಿದ್ದ ಎಲ್ಲ ಮನೆಗಳು ಕಾಣುತ್ತಾ ಇದೆ, ಇಲ್ಲಿ ನನ್ನ ಮನೆ. ಇದೊಂದು ವಿಶೇಷವಾದಂಥ ಮನೆಯಲ್ಲಿ ಒಂದು ಅರ್ಥ. ಚಿನ್ಮಯಿ, ಎಲ್ಲಿದ್ದೇನೆ? ಬಗೆ ಬಗೆಯ ಕೃಷ್ಣನ ಭೋಜನವನ್ನು ಸಿದ್ಧಪಡಿಸಿದ್ದೇನೆ. ಮಕ್ಕಳು ನಿಮ್ಮನ್ನು ಕಾಯ್ತಾ ಇದ್ದಾರೆ. ಜೊತೆಯಾಗಿ ಊಟ ಮಾಡುವ. ಬನ್ನಿ ಹೋಗುವ. ಏನೇ ಏನಾಯ್ತು ನಿಮಗೆ? ಚಿನ್ನದ ಪದಕ, ಬಟ್ಟೆ ಸೀರೆ, ಒಳ್ಳೆ ಸಂಪಾದನೆ ಮಾಡಿದ್ದಿ. ಗಂಡ ಮನೆಯಲ್ಲಿ ಇಲ್ಲದಾಗ ಸಂಪಾದನೆ ಮಾಡಲಿಕ್ಕೆ ಆಗ್ತದೆ? ಏನು ಪ್ರಭು, ನಿಮ್ಮ ಹೆಂಡತಿಯಲ್ಲಿ ನೀವು ದೋಷವನ್ನು ಹುಡುಕಿದ್ದೀರಿ. ಎಲ್ಲಿಂದ ಸಿಕ್ಕಿದೆ ಇದು? ಯಾರು ಕೊಟ್ಟರು ನಿನಗೆ ಹೇಳು? ಇಲ್ಲ ಪ್ರಭು, ಅಂತಹ ದಾರಿಯನ್ನು ನಾನು ಯಾವತ್ತೂ ಹಿಡಿಯುವವಳಲ್ಲ. ನೀವು ಗೊತ್ತಿದ್ದು ಗೊತ್ತಿಲ್ಲವದಂತೆ ನಟನೆ ಮಾಡುವುದು ನನ್ನಲ್ಲಿ. ನೀವು ನನ್ನನ್ನು ಕೆಣಕುವುದಕ್ಕೆ ಬರಬೇಡ. ಎಂದು ಸತ್ಯ ವಿಚಾರ ಏನು ಅಂತ ಹೇಳು. ನೀವು ಬರುವುದಕ್ಕಿಂತ ಮುಂಚಿತವಾಗಿ ಬ್ರಾಹ್ಮಣನೋರ್ವರು ಇಲ್ಲಿ ಬಂದಿದ್ರು.
ಬ್ರಾಹ್ಮಣ? ಹೌದು ಪ್ರಭು, ನಿಮಗೆ ಈ ದಾರಿಯಲ್ಲಿ ಹೋಗುವಾಗ ಸಿಗ್ಲಿಲ್ವೇ? ನನಗೆ ಯಾವ ಬ್ರಾಹ್ಮಣನೂ ಸಿಗಲಿಲ್ಲ. ಸತ್ಯ? ಹೌದೇ? ಅವರು ಬರುವಂತಹ ಸಂದರ್ಭದಲ್ಲಿ ನಮ್ಮ ಗುಡಿಸಲು ಎನ್ನುವುದು ಅರಮನೆಯಾಗಿ ಪರಿವರ್ತನೆಗೊಂಡಿತು. ಬ್ರಾಹ್ಮಣ? ಹೌದು. ಈ ವಸ್ತುಗಳೆಲ್ಲ ಅವರು ಒಂದು ಗಂಟಿನಲ್ಲಿ ನನ್ನ ಕೈಯಲ್ಲಿ ಕೊಟ್ಟರು. ಇದು ನಿನ್ನ ಗಂಡನೇ ಕೊಡಬೇಕು ನಿನ್ನಲ್ಲಿ ಎನ್ನುವುದಾಗಿ ಅವರು ಹೇಳಿದ್ದು ಪ್ರಭು. ಚಿನ್ಮಯೇ, ನನ್ನ ತಲೆ ಹಾಳಾಗುತ್ತಾ ಉಂಟು. ಯಾರು ಬಂದ ಬ್ರಾಹ್ಮಣ? ಎಲ್ಲಿದ್ದ ಬಂದವ? ಯಾಕೆ ಬಂದಿದೆ? ವಿಚಾರ ಮಾಡಲಿಲ್ಲವೇ ನೀನು? ವಿಚಾರ ಮಾಡಲಿಲ್ಲ ಪ್ರಭು. ಅವರ ಹೆಸರನ್ನು ಕೇಳಿದೆ. ಅವರ ಹೆಸರು ಗೋಪಾಲಕೃಷ್ಣ ಭಟ್ರು ಅಂತ. ಹೌದು, ಕೃಷ್ಣ. ಎಲ್ಲಿದ್ದಾರೆ ಈಗ? ಎಲ್ಲಿದ್ದಾರ? ನಾನು ಅಂಗಳದಿಂದ ಆಚೆ ಹೋಗುವಾಗ ಅವರು ಹೋಗಿ ಆಯ್ತು, ನೀವೇ ಕೊಡುವುದಕ್ಕೆ ಹೇಳಿದ್ದಂತೆ. ಇದೆಲ್ಲ ಆಭರಣ ಅವರೇ ಕೊಟ್ಟಂತೆ. ಕೃಷ್ಣನ ಲೀಲೆಗಳ ಬಣ್ಣಿಸಲು ಕೇಳಿ ವಿಸ್ಮಿತನಾಗಿ ಕೃಷ್ಣನ ಲೀಲೆಗಳ ಬಣ್ಣಿಸಲು ಪಾರಡ ವ್ಯಾಳಶಯನ ಮಾಧವ ಕೃಷ್ಣ ಯಾವತ್ತು ನಾನು ತಪ್ಪು ದಾರಿಯನ್ನು ಹಿಡಿಯುವ. ಕ್ಷಮಿಸಿ, ನನ್ನನ್ನು ಕ್ಷಮಿಸಬೇಡು. ಯಾರೋ ಒಬ್ಬ ಬ್ರಾಹ್ಮಣ ಬಂದಲ್ವೇ? ಒಂದು ಗಂಟನ್ನು ಕೊಟ್ಟು ಹೋದನಲ್ವೇ? ಬಂದವ ಗೋಪಾಲಕೃಷ್ಣ ಅಂತ ಹೇಳಿದನಲ್ವೇ? ಹೆಸರು ಹೇಳಿದ್ದಾನೆ, ಬೇರೆ ನಾನು ಏನು ಕೇಳಲಿಲ್ಲ. ಪ್ರಿಯೇ, ಪ್ರಿಯೇ, ಆ ಬ್ರಾಹ್ಮಣ ರೂಪಿ ಬಂದವ ಬೇರೆ ಯಾರು ಅಲ್ಲ, ನನ್ನ ಆರಾಧ್ಯ ಮೂರ್ತಿ ಕೃಷ್ಣ. ಕೃಷ್ಣ ಕೃಷ್ಣನೇ ಬಂದಿದ್ದಾನೆ. ಏನೊಂದು ಮಾಯ ಕೃಷ್ಣನಿಂದದು. ನಾನು ಏನು ಕೇಳದಿದ್ದರೂ ನನ್ನ ಮನದ ಇಂಗಿತ ಏನು ತಿಳಿದು ಇಲ್ಲಿ ತಂದು ಕೊಟ್ಟಿದ್ದೆಯಲ್ಲ, ಅದಕ್ಕೆ ಹೇಳುದು ಹೂವ ತರುವವರ ಮನೆಗೆ ಹುಲ್ಲ ತರುವ ಅಂತ. ನಿನ್ನ ಮೇಲೆ ಅಪವಾದ ಹೊರಿಸಿದೆ. ಇಂದು ನಮ್ಮ ಮನೆ ಲಕ್ಷ್ಮೀದೇವಿಯ ಬೀಡಾಗಿ ಪರಿವರ್ತನೆಗೊಂಡಿದೆ. ಎಲ್ಲಿ ನೋಡಿದ ಚಿನ್ನ. ಆಗಲಿ, ಕೃಷ್ಣ ನಮ್ಮನ್ನು ಕೈ ಬಿಡಲಿಲ್ಲ, ನಮಗೆ ದಾನ ಬೇಕಾದಷ್ಟು ಕೊಟ್ಟಿದ್ದಾನೆ. ಆದರೆ ಒಂದನ್ನು ಮಾತ್ರ ನೆನಪಿಟ್ಟುಕೋ, ಬಡತನವೆಂಬುದು ಏನು ಎಂಬುದು ಇನ್ನೊಬ್ಬರಿಂದ ನಾವು ಕೇಳಿ ಕಲಿಯಬೇಕಾದಂಥ ಅಗತ್ಯವಿಲ್ಲ. ಎಲ್ಲ ಅನುಭವಿಸಿದವರು ನಾವು. ಇದನ್ನೆಲ್ಲ ಕೊಟ್ಟಿದ್ದಾನೆ ಕೃಷ್ಣ. ಯಾಕೆ? ನಮಗೋಸ್ಕರವಲ್ಲ, ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡುವಂತ. ನಮಗಿಂತ ಬಡವರು ಪ್ರಪಂಚದಲ್ಲಿ ಎಷ್ಟೋ ಮಂದಿ ಇಲ್ಲ. ಯಾವುದರ ಮೇಲೆ ವ್ಯಾಮೋಹ ಬೇಡ. ಯಾರು ಇಲ್ಲ ಅಂತ ಹೇಳ್ತಾರೋ, ಯಾರು ದೇಹಿ ಅಂತ ಬರ್ತಾರೋ, ನಾಸ್ತಿ ಅಂತ ಹೇಳಬೇಡ. ಎಲ್ಲ ಒಂದು ಕಾರ್ಯ ಕರೆದು ಅವರಿಗೆ ದಾನ ಮಾಡು. ನಮಗೆ ಬೇಕಾದದ್ದು ಕೃಷ್ಣ ಅನುಗ್ರಹ. ಜೈ ಜೈ ಕೃಷ್ಣ ಮುಕುಂದ ಮುರಾರೇ.